ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ 9ರ ಒಂದು ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಬಿಕಾಸ್ ವಿಡಿಯೋ ಮಾಡಿದಾಗ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸ್ಟಾರ್ಟ್ ಮಾಡೋಣ ಒಳ್ಳೆಯ ಜೋಶೊಂದಿಗೆ. ನೋಡಿ, ಮೊದಲನೇ ಪ್ರಶ್ನೆ ಏನಂತ ಕೇಳಿದರೆ, ಮರಿಯಾ ರೆಸಾ ಮತ್ತು ಡಿಮಿಟ್ರಿ ಮುರಾಟೋವೋ ಅವರಿಗೆ 2021ನೇ ಸಾಲಿನ ನೊಬೆಲ್ ಪ್ರಶಸ್ತಿಯನ್ನು ಯಾವ ವಿಭಾಗದಲ್ಲಿ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ದಟ್ ಈಸ್ ಶಾಂತಿಗೆ ಅವರಿಗೆ 2020 ಮತ್ತು 21ನೇ ಸಾಲಿನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೋಡಿರಿ, ತಲೆ ಇಟ್ಕೋಬೇಕು. ಅಂದರೆ ನೊಬೆಲ್ ಪ್ರಶಸ್ತಿಯ ಒಂದು ವಿಭಾಗವಾಗಿರ್ತಕ್ಕಂಥ ಶಾಂತಿಯಲ್ಲಿ ಇಬ್ಬರು ಜನಕ್ಕೆ ಏನು ಕೊಟ್ಟಿದ್ದಾರೆ, ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ 2020-21ನೇ ಸಾಲಿಂದು. ಅವ್ರ ಹೆಸರು ಮರಿಯಾ ರೆಸಾ ಮತ್ತು ಡಿಮಿಟ್ರಿ ಮುರಾಟೋವಾ ಅಂತಕ್ಕಂಥ ವ್ಯಕ್ತಿಗಳಿಗೆ. ಸೊ ದಟ್ ಆದ್ದರಿಂದ ನೋಡ್ರಲ್ಲಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು. ಏನಂತ ಕಾಣಿಸ್ಕೊಂಡಿದೆ, ಇಬ್ಬರು ಪತ್ರಕರ್ತರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ. ಸೊ ದಟ್ ಯಾರ್ಯಾರವರು ಇಬ್ಬರು ಕರ್ತಾರೆ ಅಂತ ನಾನು ಹೇಳಿದೆ. ನೋಡ್ರಲ್ಲಿ, ಮರಿಯಾ ರೆಸಾ ಮತ್ತು ಡಿಮಿಟ್ರಿ ಮುರಾಟೋವೋ ಅಂತಕ್ಕಂಥದ್ದು ನ್ಯೂಸಲ್ಲಿರ್ತಕ್ಕಂಥ ಕಾಂಟೆಕ್ಸ್ಟು. ಸೊ ದಟ್ ನಾವೇನು ಮಾಡೋಣ, ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, 2021ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ನಿನ್ನೆ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಏನು ಡಿಸ್ಕಷನ್ ಮಾಡಿದ್ದೀವಿ? ಲಿಟ್ರೇಚರ್ ಕುರಿತು ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಫಿಸಿಕ್ಸು, ಅದಲ್ಲದೆ ಮತ್ತು ಕೆಮಿಸ್ಟ್ರಿ, ಇನ್ನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಏನು ಮಾಡಿದ್ದೀವಿ, ನಾವು ಡಿಸ್ಕಷನ್ ಮಾಡ್ತಾ ಬಂದಿದ್ದೀವಿ. ನೋಡಿರಿ, ಇವತ್ತು ಯಾವುದಕ್ಕೆ ಕೊಟ್ಟಾರೆ, ಶಾಂತಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಕೊಟ್ಟಾರ. ಪಡೆದಿರ್ತಕ್ಕಂಥ ಪತ್ರಕರ್ತರಾದ ಮರಿಯಾ ರೆಸಾ ಇವರು ಫಿಲಿಪೀನ್ಸ್ ದೇಶದವರು. ಯಾವ ದೇಶದವ್ರು ರೀ? ಫಿಲಿಪೀನ್ಸ್ ದೇಶದವರು. ಇನ್ನು ಡಿಮಿಟ್ರಿ ಮುರಾಟೋವಾ ಇವರು ರಷ್ಯಾ ದೇಶದ ಒಬ್ಬ ವ್ಯಕ್ತಿಯಾಗಿದ್ದು, ಈ ಇಬ್ಬರು ಜನರಿಗೆ ಏನಾಗಿದೆ, 2021ನೇ ಸಾಲಿನ ನೊಬೆಲ್ ಪ್ರಶಸ್ತಿ ಯಾವ ವಿಭಾಗದಲ್ಲಿ? ಶಾಂತಿ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ. ಇನ್ನು ಇವರು ಮಾಡಿರ್ತಕ್ಕಂಥ ಪ್ರಮುಖ ಕೆಲಸ ಅಥವಾ ಕೆಲವು ಪ್ರಮುಖ ಸಾಧನೆ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ರಕ್ಷಣೆಗಾಗಿ ಶ್ರಮಿಸಿದ ಕಾರಣ. ನೋಡಿರಿ, ಇವರಿಗೆ ಕೊಟ್ಟಿರ್ತಕ್ಕಂಥ ಪ್ರಮುಖವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ರಕ್ಷಣೆಗಾಗಿ ಶ್ರಮಿಸಿದ ಕಾರಣದಿಂದಾಗಿ ಇವರಿಬ್ಬರಿಗೆ 2021ನೇ ಸಾಲಿನ ಶಾಂತಿ ವಿಭಾಗದ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಬೇಕು. ಇನ್ನು ಮರಿಯಾ ರೆಸಾ ಅವರ ಬಗ್ಗೆ ಮಾತಾಡ್ತಾ ಬಂದಕ್ರ 2012ರಲ್ಲಿ ಆರಂಭವಾದ ರಾಪ್ಲರ್ ಎಂಬ ನ್ಯೂಸ್ ವೆಬ್ಸೈಟ್ ಸಹ ಸ್ಥಾಪಕರಲ್ಲಿ ಒಬ್ಬರು. ನೋಡಿರಿ, ರಾಪ್ಲರ್ ಎಂಬ ಒಂದು ನ್ಯೂಸ್ ವೆಬ್ಸೈಟ್ ಇದ್ದು, ಈ ವೆಬ್ಸೈಟು ಕೂಡ ಸ್ಥಾಪಕರಲ್ಲಿ ಇವರು ಪ್ರಮುಖ ಒಂದು ಕಾರಣ ವಹಿಸಿದರು. ಆದ್ದರಿಂದ ಇವರಿಗೆ ಸಿಕ್ಕಿದೆ 2021ನೇ ಸಾಲಿನ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇವರು ಪ್ರಮುಖ ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ರಕ್ಷಣೆಗಾಗಿ ಶ್ರಮಿಸಿರ್ತಕ್ಕಂಥ ವ್ಯಕ್ತಿಗಳು. ಇನ್ನು ಡಿಮಿಟ್ರಿ ಮುರಾಟೋವಾ ಅಂತಕ್ಕಂಥವ್ರು 1993ರಲ್ಲಿ ಸ್ಥಾಪನೆಯಾದ ರಷ್ಯಾದ ಸ್ವತಂತ್ರ ಪತ್ರಿಕೆ ನೊವಾಯಾ ಗೆಜೆಟಾ ಸ್ಥಾಪಕರಲ್ಲಿ ಇವರು ಕೂಡ ಒಬ್ಬರು. ಆದುದರಿಂದ ಇವರಿಗೇನು ಸಿಕ್ಕಿದೆ, 2021ರ ಒಂದು ಶಾಂತಿ ಪ್ರಶಸ್ತಿಯನ್ನು ದೊರೆತಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಇರಬೇಕು. ಎಸಿಗೆ ನಾವೇನು ಮಾಡೋಣ, ನೆಕ್ಸ್ಟ್ ನ್ಯೂಸ್ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ನ್ಯೂಸ್ ನೋಡೋಕ್ಕಿಂತ ಮುಂಚಿತವಾಗಿ ಈ ಪ್ರಶಸ್ತಿಯ ಒಂದು ಏನು ಒಳಗೊಂಡಿರ್ತದೆ, ಒಂದು ಚಿನ್ನದ ಪದಕವನ್ನು ಒಳಗೊಂಡಿದೆ. 8.55 ಕೋಟಿ ನಗದನ್ನು ಹೊಂದದ. ಅದರ ಅರ್ಥ 10 ಮಿಲಿಯನ್ ಸ್ವೀಡಿಷ್ ಕ್ರೋನರ್. 10 ಮಿಲಿಯನ್ ಸ್ವೀಡಿಷ್ ಕ್ರೋನರ್. ನೋಡಿರಿ, ಭಾಳ ಇಂಪಾರ್ಟೆಂಟು. 10 ಮಿಲಿಯನ್ ಸ್ವೀಡಿಷ್ ಕ್ರೋನರನ್ನು ನಮ್ಮ ಒಂದು ಇಂಡಿಯನ್ ರುಪೀದಲ್ಲಿ ಕನ್ವರ್ಟ್ ಮಾಡೋಕ್ಕೆ ಎಷ್ಟಾಗುತ್ತೆ ರೀ? ಅದು 8.55 ಕೋಟಿ ಆಗುತ್ತೆ. ನೋಡಿರಿ, ಎಷ್ಟು ಕೋಟಿ ಆಗುತ್ತೆ ಈ ಅಮೌಂಟು. ಇದ್ರ ಜೊತೆಗೆ ಏನು ಮಾಡ್ತಾರೆ, ಒಂದು ಚಿನ್ನದ ಪದಕ ಕೂಡ ಕೊಡ್ತಾರೆ. 1935ರ ನಂತರ ಇದೇ ಮೊದಲ ಬಾರಿಗೆ ಪತ್ರಕರ್ತರಿಗೆ ಶಾಂತಿ ಪ್ರಶಸ್ತಿಯನ್ನು ಘೋಷಣೆಯಾಗಿದೆ. ನೋಡಿರಿ, ಇದನ್ನು ಕೂಡ ಫ್ಯಾಕ್ಟ್ ಭಾಳ ಇಂಪಾರ್ಟೆಂಟ. 1935ರ ನಂತರ ಮೊದಲ ಬಾರಿಗೆ ಪತ್ರಕರ್ತರಿಗೆ ಶಾಂತಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಯಾವುದ್ರಿ? ನೊಬೆಲ್ ಪ್ರಶಸ್ತಿ. 1935ರಲ್ಲಿ ಪಡೆದವರು ಯಾರಪ್ಪ ಅಂದರೆ ಜರ್ಮನಿಯ ಪತ್ರಕರ್ತ ಯಾರಪ್ಪ ಅಂದರೆ ಕಾರ್ಲ್ ವಾನ್ ಒಸ್ಕಿಟೆಸ್ಕಿ. ನೋಡಿರಿ, ಯಾರ್ಯಾರು? ಒಸಿಟೆಸ್ಕಿ ಕಾರ್ಲ್ ವಾನ್ ಒಸಿಟೆಸ್ಕಿ ಅವರಿಗೆ 1935ರಲ್ಲಿ ಲಾಸ್ಟ್ ಟೈಮ್ ಪತ್ರಕರ್ತರೇ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ. 1935ರ ನಂತರ 2021ರಲ್ಲಿ ಪತ್ರಕರ್ತರಿಗೆ ಶಾಂತಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ದೊರೆತಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು. ಇಬ್ಬರು ವ್ಯಕ್ತಿಗಳು ಅಂತಕ್ಕಂಥದ್ದು ಕೂಡ ತಲೆಯಲ್ಲಿರಬೇಕು. ಇನ್ನು ಕಾರಣ ಏನಂದರೆ, ಅವರು ತಮ್ಮ ದೇಶದ ಜಾಗತಿಕ ಯುದ್ಧದ ನಂತರ ಹೇಗೆ ಮತ್ತು ಶಸ್ತ್ರಸಜ್ಜವಾಗಿರಲು ಆರಂಭಿಸಿತು ಎಂಬುದನ್ನು ಜಗತ್ತಿಗೆ ತಿಳಿಸಿದರು. ಅಂದರೆ ನೋಡಿರಿ, 1935ರಲ್ಲಿ ಪಡ್ಕೊಂಡವ್ರು ಯಾರಂತ ಹೇಳಿದೆ ನಾನು? ಅವ್ರು ಯಾರಪ್ಪ ಅಂದ್ರೆ ಕಾರ್ಲ್ ವಾನ್ ಒಸಿಟೆಸ್ಕಿ ಅಂತ ಹೇಳಿದೆ. ಅವರಿಗೆ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂದರೆ, ಅವರ ತಮ್ಮ ದೇಶದ ಜಾಗತಿಕ ಯುದ್ಧದ ನಂತರ, ಈ ಜಾಗತಿಕ ಯುದ್ಧದ ನಂತರ ಹೇಗೆ ಮತ್ತೆ ಶಸ್ತ್ರಸಜ್ಜವಾಗಲು ಆರಂಭಿಸಿತು ಎಂಬುದನ್ನು ಜಗತ್ತಿಗೆ ಅವರು ತಿಳಿಸಿದರು. ಹೇಗೆ ಸಶಸ್ತ್ರೀಕರಣ ಆಯಿತು ಮತ್ತೆ ಅವರ ದೇಶ ಅಂತಕ್ಕಂಥದ್ರ ಕುರಿತು ಅವರೇನು ಮಾಡಿದ್ದಾರೆ, ತಿಳಿಸಿದ್ದಾರೆ. ಆದುದರಿಂದ ಅವರಿಗೇನು ಸಿಕ್ಕಿತ್ತು, 1935 ಪತ್ರಕರ್ತ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಸಿಕ್ಕಿತ್ತು. 1935ರ ನಂತರ ಈ ಇಬ್ಬರು ವ್ಯಕ್ತಿಗಳಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಯಬೇಕು. ಎಸಿಗೆ ನಾವೇನು ಮಾಡೋಣ, ನೆಕ್ಸ್ಟ್ ನ್ಯೂಸ್ ನೋಡೋಣ. ನೋಡಿರಿ, ನೆಕ್ಸ್ಟ್ ನ್ಯೂಸ್ ಮೇಲೆ ಪ್ರಶ್ನೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ನಮ್ಮ ಎಕ್ಸಾಮಲ್ಲಿ ಸುಮಾರು ಬಾರಿ ಈ ಥರ ಪ್ರಶ್ನೆಗಳನ್ನು ಕೇಳಿರ್ತಾರೆ.
ಸೊ ದಟ್ ಅದರಿಂದ ತಲೆ ಇಟ್ಕೋಬೇಕು. ಏನಂತ ಕೇಳಿದರೆ ನೋಡ್ರಿ, ಪ್ರಸ್ತುತ ರೆಪೋ ದರ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದರೆ ಬಟ್ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಸರ್ ಅಂತ ಕೇಳಿದಾಗ ದ್ಯಾಟ್ ಈಸ್ 4%. ನೋಡಿ, ಪ್ರಸ್ತುತ ಭಾರತದಲ್ಲಿ ರೆಪೋ ದರ ಎಷ್ಟದ 4%. ಹಾಗಾದರೆ ಸರ್ ಇದು ಎಕನಾಮಿಕ್ಸಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟು, ಇದೊಂದು ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಓದಿದ್ದೀವಿ. ಹಾಗಾದರೆ ಪ್ರಶ್ನೆ ಯಾಕೆ ಕೇಳಿದ್ರಿ ಸರ್ ಅಂತ ಕೇಳಿದಾಗ ನೋಡ್ರಿ, ರೆಪೋ ದರದಲ್ಲಿ ಬದಲಾವಣೆ ಇಲ್ಲ, RBI ಹಣಕಾಸು ನೀತಿ ಸಮಿತಿಯ ಸಭೆಯ ತೀರ್ಮಾನ. ಸೊ ದಟ್ ಇಲ್ಲಿ ಹಣಕಾಸು ನೀತಿ ಸಮಿತಿ ಏನು ಮಾಡ್ಯದ, ತೀರ್ಮಾನವನ್ನು ಮಾಡ್ಯದ. ಆದ್ದರಿಂದ ನಾವೇನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ರೆಪೋ ದರ ಅಂದರೇನು, ಹಣಕಾಸು ನೀತಿ ಸಮಿತಿ ಅಂದ್ರೇನು, ರಿವರ್ಸ್ ರೆಪೋ ದರ ಅಂದ್ರೇನು, SLR ಅಂದ್ರೇನು, CRR ಅಂದ್ರೇನು, ನೋಡಿರಿ ಇವತ್ತಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನು ಮುಂದೆ ಇದ್ರ ರಿಲೇಟೆಡ್ ಏನೇ ಒಂದು ಆರ್ಟಿಕಲ್ ಬಂದರೂ ಕೂಡ ನಾವೇನು ಮಾಡ್ತೀವಿ, ಸ್ಕಿಪ್ ಮಾಡ್ತೀವಿ. ಆದ್ದರಿಂದ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಡೈಲಿ ಏನೋ ವಿಡಿಯೋನ ನೋಡ್ತಾ ಇರಿ. ಸೊ ಬಿಕಾಸ್ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಮಾಡ್ದಕ್ರ ಮತ್ತೆ ಅದು ಮಾಡುವುದು ಒಂದು ಸರಿ ಇರಲ್ಲ, ಅದೇ ಕಾನ್ಸೆಪ್ಟ್ಗಳು ಎತ್ತುಗಳು ಚೆನ್ನಾಗಿರಲ್ಲ ಅನ್ನೋ ಉದ್ದೇಶದಿಂದಾಗಿ ನೋಡಿರಿ ಒಂದು ಬಾರಿ ಕವರ್ ಮಾಡೋದನ್ನು ಇನ್ನೊಂದು ಬಾರಿ ಕವರ್ ಮಾಡೋದು ಬೇಡ ಅನ್ನೋ ಉದ್ದೇಶ ಅಷ್ಟೇ. ಸೊ ದ್ಯಾಟ್ ಯಾಕಂದರೆ ನಿಮಗೆ GKನೂ ಕೂಡ ಕವರ್ ಆಗಬೇಕಾಗುತ್ತೆ. ಆದ್ದರಿಂದ ನೋಡಿರಿ ನೀವು ಡೈಲಿ ಕಂಟಿನ್ಯೂಸ್ ಆಗಿ ಟಚ್ ಇರಬೇಕು. ಅರ್ಥ ಆಯ್ತಾ? ಈಗ ನೋಡಿರಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನೇನು ನ್ಯೂಸ್ ಕಾಂಟೆಕ್ಸ್ಟು ಏನೇನು ಅಂತದ್ರ ಬಗ್ಗೆ ನೋಡಿರಲಿ. ನಾನು ಈ ಒಂದು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ನೋಡಿರಿ ನಾನು ನಿಮಗೆ ಒಂದು ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಇದು ಪ್ರಶ್ನೆ ಕೇಳಿದ್ದು ಎಲ್ಲೇ ಪಾಸನ SDA ಎಕ್ಸಾಮು, ಕಳೆದ ಒಂದು SDA ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು. ನೋಡ್ರಿ ಏನಂತ ಕೇಳಿದರೆ, ನಗದು ಮೀಸಲು ಅನುಪಾತ ಅಂದರೆ CRR, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ, ಅಥವಾ ನಗದು ಮೀಸಲು ಅನುಪಾತ ಅಂತ ಹೇಳ್ತೀವಿ. ಈ ನಗದು ಮೀಸಲು ಅನುಪಾತ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದರು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಹೇಳ್ರಿ, ವಾಣಿಜ್ಯ ಬ್ಯಾಂಕಿನ ಒಟ್ಟು ಠೇವಣಿಯ ಭಾಗವನ್ನು RBIನಲ್ಲಿ ಇಡಬೇಕು. ಇದಕ್ಕೂ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ದ್ಯಾಟ್ ಈ ಥರ ಪ್ರಶ್ನೆಗಳು ಸುಮಾರು ಬಾರಿ ನಿಮ್ಮ PC PSIದಲ್ಲೂ ಕೂಡ ಕೇಳಿದರೆ, ಆದುದರಿಂದ ನಾವೇನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿರಿ ಫಸ್ಟ್ ನ್ಯೂಸ್ ಕಾಂಟೆಕ್ಸ್ಟನ್ನು ತಿಳ್ಕೊಳ್ಳೋಣ. ನ್ಯೂಸಲ್ಲಿ ಏನು ಬಂದಿದೆ ಅನ್ನೋದು, RBI ಗವರ್ನರ್ ಯಾರು ಹೇಳರಿ, ಶಕ್ತಿಕಾಂತ್ ದಾಸ್ ಅವರು, ಅವರ ಅಧ್ಯಕ್ಷತೆಯಲ್ಲಿ ನಡೆದ ಹಣಕಾಸು ನೀತಿ ಸಮಿತಿ. ಹಣಕಾಸು ನೀತಿ ಸಮಿತಿ ಅಂತಿರುತ್ತೆ, MPC ಅಂತ ಹೇಳ್ತೀವಿ. ಏನು ನೋಡ್ರಿ, MPC, ಮಾನಿಟರಿ ಪಾಲಿಸಿ ಕಮಿಟಿ. ವಾಟ್ ಈಸ್ ಮಾನಿಟರಿ ಪಾಲಿಸಿ ಕಮಿಟಿ, ಅಥವಾ ಕನ್ನಡದಲ್ಲಿ ಹಣಕಾಸು ನೀತಿ ಸಮಿತಿ ಈ ಕೆಳಗಿನ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಒಂದು ಮೀಟಿಂಗ್ದಲ್ಲಿ ಏನು ಮಾಡಿದ್ದಾರೆ, ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅಂತಕ್ಕಂಥದ್ದಿದೆ. ನೋಡ್ರಿ, ರೆಪೋ ದರ ಎಷ್ಟು, 4%. ರೀಸೆಂಟ್ ಆಗಿರ್ತಕ್ಕಂಥ ಒಂದು ಹಣಕಾಸು ನೀತಿ ಸಮಿತಿಯಲ್ಲಿ ರೆಪೋ ದರ 4%ಗೆ ಸೀಮಿತಗೊಳಿಸಿದ್ದಾರೆ. ಇನ್ನು ರಿವರ್ಸ್ ರೆಪೋ ದರವನ್ನು 3.35%. ನೋಡಿರಿ, ರಿವರ್ಸ್ ರೆಪೋ ದರ ಇಟ್ಟರೆ 3.35%. ಇನ್ನು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಇಟ್ಟದ್ರೆ 4.25%. ಎಲ್ಲ ಫ್ಯಾಕ್ಟ್ಸ್ಗಳು ತಲೆಯಲ್ಲಿರಬೇಕು. ಇನ್ನು 2021-22ನೇ ಸಾಲಿನ ಮೊದಲ ಅಂದಾಜಿದ ಹಣದುಬ್ಬರದ ಪ್ರಮಾಣವನ್ನು 5.7ರಿಂದ 5.3ಕ್ಕೆ ಇಳಿಸಿದೆ. ನೋಡಿರಿ, ಫಸ್ಟ್ ಕ್ವಾರ್ಟರಲ್ಲಿ ಏನು ಡಿಸೈಡ್ ಮಾಡಿದರು, 5.7 ಅಂತ ಡಿಸೈಡ್ ಮಾಡಿದರು. ಏನು ಹೇಳ್ರಿ, ಹಣದುಬ್ಬರ ಪ್ರಮಾಣವನ್ನು ನಾವು ಇಷ್ಟಕ್ಕೆ ಸೀಮಿತಗೊಳಿಸಬೇಕಂತ. ಬಟ್ ಇವಾಗ ಏನಾಗಿದೆ, 5.3ಕ್ಕೆ ಏನು ಮಾಡಿದರೆ ಅದನ್ನು ಇಳಿಸಿದ್ದಾರೆ. ನೋಡಿರಿ, ನಾನು ನಿಮಗೆ ಹೇಳ್ತೀನಿ, ಒಂದು ಪಾಯಿಂಟ್ ತಲೆ ಇಡಬೇಕು. ಮೊನ್ನೆನೂ ಕೂಡ ನಾನು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇದರ ಮೇಲೆ PSIಗಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದರು. ನೋಡಿರಿ, ಭಾರತದಲ್ಲಿ ಹಣದುಬ್ಬರ ಏನು ಹೇಳ್ರಿ, ಭಾರತದಲ್ಲಿ ಹಣದುಬ್ಬರವನ್ನು ಫಿಕ್ಸ್ ಮಾಡೋದು ಯಾವುದ್ರಿ, ಭಾರತ ಸರ್ಕಾರ ಎದರ ಜೊತೆಗೆ ಸಮಾಲೋಚನೆ ಮಾಡಿ, RBI ಜೊತೆಗೆ ಸಮಾಲೋಚನೆ ಮಾಡಿಬಿಟ್ಟು ಭಾರತ ಸರ್ಕಾರ ಡಿಸೈಡ್ ಮಾಡುತ್ತೆ. ಇಷ್ಟು ಫಸ್ಟು ತಲೆಯಲ್ಲಿರಬೇಕು. ಹಣದುಬ್ಬರವನ್ನು ಭಾರತ ಸರ್ಕಾರ RBIನ ಸಲಹೆ ಮೇರೆಗೆ 5 ವರ್ಷದವರೆಗೆ ಏನು ಮಾಡಿಬಿಡ್ತದೆ, ಒಂದು ಬಾರಿ ಫಿಕ್ಸ್ ಮಾಡಿಬಿಡ್ತದೆ. ಈಗ ಎಷ್ಟಕ್ಕೆ ಫಿಕ್ಸ್ ಮಾಡೋದು ಭಾರತ ಸರ್ಕಾರ, 4%. 4% +2 ಆಗ್ಬೋದು ಅಥವಾ -2 ಆಗ್ಬೋದು. ಅಂದರೆ ಈ 4 ಫಿಕ್ಸು, 4ರ ಮೇಲೆ -2 ಅಂದರೆ 2%ಗಾದರೂ ಸೀಮಿತಗೊಳಿಸ್ಬೋದು, ಅಥವಾ 2% ಪ್ಲಸ್ ಅಂದರೆ ಏನು ರೀ, 6%ವರೆಗೂ ಹೋಗ್ಬೋದು ಅಂತಕ್ಕಂಥದ್ದು ಕ್ಯಾಪಪ್ಪ ಭಾರತ RBIಗೆ ಹೇಳಿದೆ. ಸೊ ಆದ್ದರಿಂದ ನೋಡ್ರಿ, RBI ಎಷ್ಟಕ್ಕೆ ಸೀಮಿತಗೊಳಿಸಿದೆ ರೀ, 5.7ವರೆಗೆ ಹೋಗ್ಯದ. ಬಟ್ 6ವರೆಗೆ ಇನ್ನೂ ಹೋಗಿಲ್ಲ. ಯಾಕೆ ಹೇಳ್ರಿ, ಭಾರತ ಸರ್ಕಾರ ತನ್ನ ಅವಧಿ ಮುಗಿಯುವವರೆಗೆ ಒಂದು ಬಾರಿ ಡಿಸೈಡ್ ಮಾಡಿರುತ್ತೆ. ಯಾವಾಗ ಇಲೆಕ್ಷನ್ ಆಯ್ಕೆಯಾಗಿ ಬಂದಿರ್ತಾರಲ್ಲ, ಅವಾಗ RBI ಹೇಳ್ತಾರೆ, ನೋಡಪ್ಪ RBI ಇನ್ನು ಇಷ್ಟು % ಮೇಂಟೈನ್ ಮಾಡಬೇಕು, 4% ಮೇಂಟೈನ್ ಮಾಡು, ಇಲ್ಲಾಂದ್ರೆ -2 ಅಥವಾ +2 ಆಗಲಿ ಅಂತಕ್ಕಂಥದ್ದು ಭಾರತ ಸರ್ಕಾರ RBI ಹೇಳಿರುತ್ತೆ. ಅದರ ತಕ್ಕಂತೆ RBI ಏನು ಮಾಡ್ತದೆ ರೀ, ಅದನ್ನು ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇರುತ್ತೆ. ಅಂದರೆ ಸಿಚುವೇಶನ್ ತಕ್ಕಂತೆ, -2 ಅಂದರೆ
ಅಂದರೆ -2ಗೆ ಬರ್ಬೋದು, +2 ಅಂದರೆ 6ವರೆಗಾರು ಹೋಗ್ಬೋದು. ಈಗ ಪ್ರಸ್ತುತ ನೋಡಿರಿ ಎಷ್ಟು ಫಿಕ್ಸ್ ಮಾಡಿದ 5.3ವರೆಗೆ ಮೇಂಟೈನ್ ಮಾಡ್ತೀವಿ ಅಂತಕ್ಕಂಥದ್ದು ಇದನ್ನು ಕೊಟ್ಟಿದ್ದಾರೆ. ಸೊ ದಟ್ ಇಲ್ಲಿ ಏನು ಮಾಡಿದ್ದಾರೆ 5.7ಇಂದ 5.3 ಏನು ಮಾಡಿದರೆ ಇಳಿಸಿದ್ದಾರೆ. ಯಾಕೆ ಇಳಿಸಿದ್ದಾರೆ? ಹಣದುಬ್ಬರ ಇಳಿಸಿದ್ರಿಂದ ಏನಾಗುತ್ತೆ, ಹಣಕಾಸು ನೀತಿ ಸಮಿತಿ ಅಂದರೆ ಏನು ಡಿಸ್ಕಷನ್ ಮಾಡೋಣ ಲೇಟರು. ಬಟ್ ನ್ಯೂಸಲ್ಲಿ ಇರ್ತಕ್ಕಂಥ ವಿಷಯನ ತಿಳ್ಕೊಳ್ಳೋಣ ನೋಡಿರಿ. ಫಸ್ಟು ಒಟ್ಟು ದೇಶೀಯ ಉತ್ಪನ್ನದ ದರ ಶೇಕಡ 9.5ಗೆ ಏರಿಸಿದೆ. ಇದನ್ನೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ದು. ಇನ್ನು IMPS ನೋಡಿರಿ, ಇದು ನಿಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಫೋನ್ಪೇನ ಎಲ್ಲರೂ ಯೂಸ್ ಮಾಡ್ತಿರಲ್ವಾ, ಅದರಲ್ಲಿ IMPS ಅಂತ ಇರುತ್ತೆ ನೋಡಿರಿ, ಇಮಿಡಿಯೇಟ್ ಪೇಮೆಂಟ್ ಸರ್ವಿಸು. ಈ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸಿದ ಒಂದು ಅಂದರೆ ಏನಪ್ಪ ಅಂದ್ರೆ ದಿನದ 24 ತಾಸಿನಲ್ಲಿ ಖಾತೆಯಿಂದ ಖಾತೆಗೆ ಹಣ ವರ್ಗಾಯಿಸಲು ಮಿತಿಯನ್ನು 2 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸೋದು ನೋಡಿರಿ. ಇಮಿಡಿಯೇಟ್ ಪೇಮೆಂಟ್ ಸರ್ವಿಸದ ಒಂದು ಮಿತಿಯನ್ನು ಮೊದಲು 2 ಲಕ್ಷ ಇತ್ತು, ಈಗ ಎಷ್ಟಕ್ಕೆ ಮಾಡ್ಯಾರಿ 5 ಲಕ್ಷದವರೆಗೆ ಪೇಮೆಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು ಥ್ರೂ ದಿಟ್ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲೇ ಇರಬೇಕು. ಇದು RBIನ ಹಣಕಾಸು ನೀತಿ ರೀಸೆಂಟ್ ಆಗಿರ್ತಕ್ಕಂಥ ಒಂದು ಮೀಟಿಂಗಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು. ಇದು ನ್ಯೂಸಲ್ಲಿರ್ತಕ್ಕಂಥ ಕಾಂಟೆಕ್ಸ್ಟು. ಇಲ್ಲಿ ಪದಗಳು ಕಾಣಿಸ್ತಾ ಇದೆ ನೋಡಿರಿ. ಏನು ಕಾಣಿಸ್ತಾ ಇದೆ? ರೆಪೋ ದರ ಅಂತ ಕಾಣಿಸ್ತಾ ಇದೆ. ಇನ್ನೊಂದೇನು ಕಾಣಿಸ್ತಾ ಇದೆ? ರಿವರ್ಸ್ ರೆಪೋ ದರ ಅಂತ ಕಾಣಿಸ್ತಾ ಇದೆ. ಇನ್ನೊಂದೇನು ರೀ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕಾಣಿಸ್ತಾ ಇದೆ. ಆಮೇಲೆ ಹಣದುಬ್ಬರ ಅಂತ ಕಾಣಿಸ್ತಾ ಇದೆ. ಇವೆಲ್ಲವೂ ಪದಗಳು ಕಾಣಿಸ್ತಾ ಇದ್ದಾವೆ. ಇದ್ರ ಕುರಿತು ನಾವೇನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿರಿ, ಫಸ್ಟು ರೆಪೋ ದರ, ರಿವರ್ಸ್ ರೆಪೋ ದರ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ರಿಕ್ವೆಸ್ಟ್ ನೋಡಿರಿ. ಒಂದು ಸಿಚುವೇಷನನ್ನು ಕ್ರಿಯೇಟ್ ಮಾಡ್ತೀನಿ, ಇಲ್ಲಿ ತಲೆಯಲ್ಲಿ ಇಟ್ಕೋಬೇಕು. ಹಣದುಬ್ಬರ ಅಂದರೆ ಏನು? ಹಣದುಬ್ಬರ ಅಂದರೆ ಏನಪ್ಪ ಅಂತಂದ್ರೆ ಯಾವುದೇ ಒಂದು ವಸ್ತುವಿನ ಬೆಲೆಯಲ್ಲಿ ನಿರಂತರವಾಗಿ ಹೆಚ್ಚಳ ಆಗ್ತಿತ್ತಂದ್ರೆ ಅದಕ್ಕೆ ನಾವೇನು ಕರಿತೀವಿ ರೀ, ಹಣದುಬ್ಬರ ಅಂತ ಕರಿತೀವಿ. ಅಂದರೆ ಒಂದು ವಸ್ತುವಿನ ಅಂದರೆ ಸರಕು ಸೇವೆಗಳ ಬೆಲೆಗಳಲ್ಲಿ ನಿರಂತರವಾಗಿ ಹೆಚ್ಚಳವಾಗೋದು. ಅರ್ಥ ಆಯ್ತಾ? ಹಾಗಾದರೆ ನಿರಂತರವಾಗಿ ಹೆಚ್ಚಳ ಯಾವಾಗ ಆಗುತ್ತೆ ಅನ್ನೋದನ್ನು ಒಂದು ಸಿಂಪಲ್ ನಾನು ಎಕ್ಸಾಂಪಲ್ ತೊಗೋತೀನಿ ನೋಡಿರಿ. ಇಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ. ಆ ಎ ಅಂತಕ್ಕಂಥ ವ್ಯಕ್ತಿ ಹತ್ತಿರ ಕೇವಲ ಒಂದೇ ಪೆನ್ ಇದೆ. ಆ ಎ ಅಂತಕ್ಕಂಥ ವ್ಯಕ್ತಿ ಇವನು ಮಾರಾಟಗಾರ. ಏನು ಮಾರಾಟ ಮಾಡ್ತಾ ಇದ್ದಾನೆ? ಪೆನ್ನನ್ನು ಮಾರಾಟ ಮಾಡ್ತಾ ಇದ್ದಾನೆ. ಅವನ ಹತ್ರ ಒಂದೇ ಪೆನ್ ಇದೆ. ಈ ಒಂದೇ ಪೆನ್ ತೊಗೊಳಕ್ಕೆ 3 ಜನ ಹೋಗ್ತಾ ಇದ್ದಾರೆ. ಎಷ್ಟು ಜನ ಹೋಗ್ತಾಯಿದ್ರೆ? 3 ಜನ ಹೋಗ್ತಾಯಿದ್ದಾರೆ. ಫಸ್ಟ್ ಹೋಗ್ತಾನೆ, ನಾನು 5 ರೂಪಾಯಿ ಕೊಡ್ತೀನಿ ಅಂತ ಇವನು ಹೇಳ್ತಾನೆ. ಇನ್ನೊಬ್ಬೇನು ಹೇಳ್ತಾನೆ, ನಾನು 10 ರೂಪಾಯಿ ಕೊಡ್ತೀನಿ ಅಂತ ಇವನು ಹೇಳ್ತಾನೆ. ಇನ್ನೊಬ್ಬೇನು ಹೇಳ್ತಾನೆ, ನಾನು 15 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಒಂದೇ ಪೆನ್ ಅದ. ಅದರ ಅರ್ಥ ಏನಾಗ್ತಿದೆ ನೋಡಿರಿ, ಜನರ ಬಳಿ ಹಣದ ಪ್ರಮಾಣ, ಇವನ ಹತ್ರ 5 ರೂಪಾಯಿ ಇದೆ, ಇವನ ಹತ್ರ 10 ರೂಪಾಯಿ ಇದೆ, ಇವನ ಹತ್ರ 15 ರೂಪಾಯಿ ಇದೆ. ಅದರ ಅರ್ಥ ಜನರ ಬಳಿ ಹಣದ ಪ್ರಮಾಣ ಹೆಚ್ಚಾದಾಗ, ನಮ್ಮ ಹತ್ರ ಹಣದ ಪ್ರಮಾಣ ಹೆಚ್ಚಾಯ್ತಂದ್ರೆ ಹಣದುಬ್ಬರ ಏನಾಗ್ತದ? ಹೆಚ್ಚಾಗ್ತದ. ಇಟ್ ಈಸ್ ಅನ್ ಎಕನಾಮಿಕ್ಸ್ ರೂಲು. ಹಣದುಬ್ಬರ ಯಾವಾಗ ಹೆಚ್ಚಾಗ್ತದೆ ರೀ? ಇನ್ನೂ ರೀಸನ್ಸ್ಗಳಿದ್ದಾವೆ. ಪ್ರಮುಖವಾಗಿ ನಮ್ಮ ಬಳಿ ಹಣದ ಪ್ರಮಾಣ ಹೆಚ್ಚಾದಾಗ ಹಣದ ಮೌಲ್ಯ ಏನಾಗ್ತದೆ ರೀ? ಹಣದುಬ್ಬರ ಹೆಚ್ಚಾಗ್ತದ. ಹಣದುಬ್ಬರ ಸಂದರ್ಭದಲ್ಲಿ ಸರಕು ಮತ್ತು ಸೇವೆಗಳ ಮೌಲ್ಯ ಏನಾಗ್ತದ? ಹೆಚ್ಚಿಗಾಗ್ತದ. ಮೌಲ್ಯ ಹೆಚ್ಚಿಗಾಗ್ತದ, ಬೆಲೆ ಹೆಚ್ಚಾಗಲ್ಲ. ಇನ್ನು ಹಣದ ಮೌಲ್ಯ ಏನಾಗ್ತದೆ ರೀ? ಕಡಿಮೆ ಆಗ್ತದೆ. ಹೆಂಗೆ ಹಣದ ಮೌಲ್ಯ ಕಡಿಮೆ ಆಗ್ತದ? ನೀವು 1 ರೂಪಾಯಿ ಪೆನ್ನನ್ನು ಒಂದು ಪೆನ್ ತೊಗೊಳಕ್ಕೆ ಮೊದಲು 5 ರೂಪಾಯಿ ಎಕ್ಸ್ಪೆಂಡಿಚರ್ ಮಾಡ್ತಿದ್ರಿ. ಈಗ ಅದೇ 5 ರೂಪಾಯಿ ಒಂದು ಪೆನ್ ತೊಗೊಳನ್ನ 10 ರೂಪಾಯಿ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀರಿ. ಅದರ ಅರ್ಥ ಒಂದೇ ಪೆನ್ನಿಗೆ 10 ರೂಪಾಯಿ ಖರ್ಚು ಮಾಡ್ಲತ್ತೀರಿ. ಅಂದರೆ ಬೆಲೆ ಯಾವುದು ಕಳ್ಕೊಳತ್ತದೆ? ಇಲ್ಲಿ ಹಣ ಬೆಲೆಯನ್ನು ಕಳ್ತಾ ಇದೆ. ಇದರ ಬೆಲೆ ಜಾಸ್ತಿ ಆಗ್ತಾಯಿದೆ, 5 ಇಂದ 10 ಆಗ್ತಾಯಿದೆ. ಬಟ್ ಮೌಲ್ಯ ಏನಾಗ್ತಾ ಇದೆ? ಹಣದ ಮೌಲ್ಯ ಕಡಿಮೆ ಆಗ್ತಾ ಇದೆ. ಅದರ ಅರ್ಥ ತಲೆಯಲ್ಲಿ ಇಟ್ಕೋಬೇಕು. ಹಣದುಬ್ಬರ ಸಂದರ್ಭದ ಯಾವಾಗ ಹೆಚ್ಚಾಗ್ತದ? ಹಣದುಬ್ಬರ ಹೆಚ್ಚಾಗಬೇಕಂದ್ರೆ ಜನರ ಬಳಿ ಏನಾಗಬೇಕು? ಹಣ ಹೆಚ್ಚಾಗುತ್ತೆ. ಅಂದ್ರೆ ನಮ್ಮ ಹತ್ರ ಕ್ಯಾಶ್ ಪ್ರಮಾಣ ಹೆಚ್ಚಾಯ್ತಂದ್ರೆ ಆಟೋಮೆಟಿಕಲಿ ಮಾರ್ಕೆಟಲ್ಲಿ ಹಣದುಬ್ಬರ ಏನಾಗ್ತದೆ ರೀ? ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಫಸ್ಟ್ ತಲೆ ಇಟ್ಕೋಬೇಕು. ಇವೆಲ್ಲವನ್ನು ಈಗ ಏನಾಗುತ್ತೆ? ಅರ್ಥ ಆಗುತ್ತೆ ನೋಡಿರಿ. ಫಸ್ಟು ರೆಪೋ ದರ. ಬ್ಯಾಂಕ್ಗಳು RBIನಿಂದ ಪಡೆಯುವ ಅಲ್ಪಾವಧಿ ಸಾಲದ ಬಡ್ಡಿ ದರ. ರೆಪೋ ದರ ಅಂದರೆ ಒಂದು ಈ ಕಡೆ ಏನಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕ್ ಅಂತ ಇಟ್ಕೋತೀನಿ. ಇದು ವಾಣಿಜ್ಯ ಬ್ಯಾಂಕ್ ರೀ. ಈ ಕಡೆ ಯಾವ್ದು ಹೇಳ್ರಿ? RBI ಅಂತ ತಗೋತೀನಿ. ಇದು ಯಾವ್ದು ಹೇಳ್ರಿ? RBI. ಈಗ ಕೆಲವೊಂದು ಸಂದರ್ಭದಲ್ಲಿ ಬ್ಯಾಂಕಿಗೆ RBIನಿಂದ ಒಂದು ಹಣವನ್ನು ತೊಗೋಬೇಕಾಗ್ಯದ. ಆವಾಗ ಬ್ಯಾಂಕ್ ಏನು ಮಾಡುತ್ತೆ? RBIಯಿಂದ ಏನು ತೊಗೋತದೆ ರೀ? ಹಣವನ್ನು ತೊಗೊಳತ್ತೆ. ಆವಾಗ ಬ್ಯಾಂಕ್ ಏನು ಮಾಡಬೇಕು? RBIಗೆ ಬಡ್ಡಿಯನ್ನು ಕಟ್ಟಬೇಕು. ಈ ಬಡ್ಡಿ ಏನು ಕಟ್ತದಲ್ಲ ಬ್ಯಾಂಕು RBIಗೆ, ಈ ನಿರ್ದಿಷ್ಟ ಬಡ್ಡಿ ದರವನ್ನು ನಾವೇನು ಕರಿತೀವಿ ರೀ? ರೆಪೋ ದರ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದರಲ್ಲಿ ಹಣ ತೆಗೆದುಕೊಳ್ಳೋರು ಬ್ಯಾಂಕು, ಇನ್ನು ಬಡ್ಡಿ ಕಟ್ಟೋರು ಯಾರು ರೀ? ಬ್ಯಾಂಕು. ಅರ್ಥ ಆಯ್ತಾ? ವಾಣಿಜ್ಯ ಬ್ಯಾಂಕ್ ಏನು ಮಾಡುತ್ತೆ? ಬಡ್ಡಿ ಕಟ್ಟುತ್ತೆ. ಈ ನಿರ್ದಿಷ್ಟ ಬಡ್ಡಿ ದರವನ್ನು ರೆಪೋ ದರ ಅಂತ ಹೇಳ್ತೀವಿ. ಇನ್ನು ರಿವರ್ಸ್ ರೆಪೋ ದರ ಅಂದರೆ ಏನು ರೀ? ರಿವರ್ಸ್ ರೆಪೋ ದರ ಓದೋಕ್ಕಿಂತ ಮುಂಚಿತ ನೋಡಿರಿ, ಪ್ರಸ್ತುತ 4% ಇದೆ ಅಂತ ನಾನು ಹೇಳಿದ್ದೀನಿ. ಈಗ ಸಪೋಸ್ ಏನಾದರೂ ರೆಪೋ ದರ ಹೆಚ್ಚಾದ್ರೆ ಏನಾಗ್ತದೆ ನೋಡಿರಿ? ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಏನಾಗ್ತದ? ಕಡಿಮೆ ಆಗ್ತದ. ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಕಡಿಮೆ ಆಗ್ತದ. ಹಣದುಬ್ಬರ ಕಡಿಮೆ ಆದರೆ ಏನಾಗ್ತದೆ ರೀ? ಆರ್ಥಿಕ ಬೆಳವಣಿಗೆ ಕುಂಠಿತವಾಗ್ತದ.
ಆದುದರಿಂದನೇ ಈಗ ಏನು ಮಾಡಿದ್ದಾರೆ, ಬೇಕಂತಲೇ ಒಂದು ಏನು ಮಾಡ್ತಾ ಇದ್ದಾರೆ, ಆರ್ಥಿಕತೆ ಹೆಚ್ಚುಗೋಸ್ಕರ ಹಣದುಬ್ಬರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ವಸ್ತುಗಳ ಒಂದು ಬೆಲೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ತಲೆಯಿರಬೇಕು. ಈ ಎಲ್ಲ ವಸ್ತುಗಳು ಯಾಕೆ ಕಾಸ್ಟ್ಲಿ ಆಗಿದ್ದಾವೆ, ಹಣದುಬ್ಬರ ಆಗಿದೆ. ಹಣದುಬ್ಬರ ಯಾಕೆ ಮಾಡಿದರೆ ನೋಡಿರಿ, ಹಣದುಬ್ಬರ ಹೆಚ್ಚಿಗೆ ಆದಂದ್ರೆ ಆರ್ಥಿಕ ಬೆಳವಣಿಗೆ ಏನಾಗಬೇಕು, ಹೆಚ್ಚಿಗಾಗಬೇಕು. ಆ ಉದ್ದೇಶದಿಂದ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು. ಇನ್ನು ರಿವರ್ಸ್ ರೆಪೋ ದರ ಅಂದರೆ ಏನು ನೋಡಿರಿ, ರಿವರ್ಸ್ ರೆಪೋ ದರ ಅಂದ್ರೆ RBI ಬ್ಯಾಂಕ್ಗಳಿಂದ ಪಡೆಯುವ ಅಲ್ಪಾವಧಿಯ ಸಾಲ. ಆಗಳ ಸಿಚುವೇಶನ್ ಉಲ್ಟಾ ಮಾಡೋದು, ಈ ಕಡೆ ಏನು ತೊಗೊಂಡೆ ನಾನು, ವಾಣಿಜ್ಯ ಬ್ಯಾಂಕ್ ತೊಗೊಂಡೆ, ಈ ಕಡೆ ಏನು ತೊಗೊಂಡಿದ್ದೇನೆ ರೀ, RBI ತೊಗೊಂಡಿದ್ದೀನಿ. ಈ ಕೆಲವೊಂದು ಬಾರಿ ಏನಾಗುತ್ತೆ, RBIಗೆ ಬ್ಯಾಂಕ್ಗಳಿಂದ ಹಣ ತೆಗೆದುಕೊಳ್ಳುತ್ತೆ. ನೋಡಿರಿ, RBI ಬ್ಯಾಂಕಿಂದ ಹಣವನ್ನು ತೆಗೆದುಕೊಳ್ಳುತ್ತೆ. ಅವಾಗ RBI ಏನು ಮಾಡ್ತದೆ ರೀ, ಬ್ಯಾಂಕಿಗೆ ಬಡ್ಡಿ ಕಟ್ಟಬೇಕು. ಅಂದರೆ ವಾಣಿಜ್ಯ ಬ್ಯಾಂಕ್ ಯಾವುದೇ ಬ್ಯಾಂಕಿಗೆ, ಆ ವಾಣಿಜ್ಯ ಬ್ಯಾಂಕಿಗೆ RBI ಬಡ್ಡಿ ಕಟ್ಟುತ್ತೆ. ಈ ಬಡ್ಡಿಯ ದರವನ್ನು ಏನು ಕರಿತೀವಿ ನಾವು, ರಿವರ್ಸ್ ರೆಪೋ ದರ ಅಂತ ಕರಿತೀವಿ. ಅರ್ಥ ಆಯ್ತಾ? ಪ್ರಸ್ತುತ ಏಟದ್ರಿ 3.35%. ಇನ್ನು ರಿವರ್ಸ್ ರೆಪೋ ದರ ಹೆಚ್ಚಾದಂತೆ ನೋಡಿರಿ, ಸೇಮು ರಿವರ್ಸ್ ರೆಪೋ ದರ ಏನಾದರೂ ಹೆಚ್ಚಾಯ್ತು ಅಂದ್ರೆ ಹಣದುಬ್ಬರ ಏನಾಗ್ತದೆ ರೀ, ಕಡಿಮೆ ಆಗ್ತದೆ. ಹಣದುಬ್ಬರ ಕಡಿಮೆ ಆಯ್ತಂದ್ರೆ ಆರ್ಥಿಕ ಬೆಳವಣಿಗೆ ಏನಾಗ್ತದೆ ರೀ, ಕಡಿಮೆ ಆಗ್ತದೆ. ಇಫ್ ಸಪೋಸ್ ಹಣದುಬ್ಬರ ಏನಾದರೂ ಹೆಚ್ಚಾದ್ರೆ ಆರ್ಥಿಕ ಬೆಳವಣಿಗೆ ಏನಾಗ್ತದೆ, ಹೆಚ್ಚಾಗ್ತದೆ. ಇಷ್ಟು ನಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? ನೋಡಿರಿ, ಈ ಥರ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ನೋಡಿ, ತಲೆಯಿಟ್ಕೋಬೇಕು. ಹಣದುಬ್ಬರ ಕಡಿಮೆಯಾದಂತೆ ಆರ್ಥಿಕ ಬೆಳವಣಿಗೆ ಕೂಡ ಕಡಿಮೆಯಾಗುತ್ತೆ. ರಿವರ್ಸ್ ರೆಪೋ ದರ ಕಡಿಮೆಯಾದಂತೆ ಹಣದುಬ್ಬರ ಏನಾಗುತ್ತೆ, ಹೆಚ್ಚಾಗುತ್ತೆ. ರೆಪೋ ದರ ರಿವರ್ಸ್ ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಏನಾಗುತ್ತೆ, ಹೆಚ್ಚಾಗುತ್ತೆ. ಈ ಥರ ಒಂದು ಪಾಯಿಂಟ್ಸ್ಗಳು ನಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಆದ್ದರಿಂದ ತಲೆಯಿಟ್ಕೋಬೇಕು. KS ಮತ್ತು UPSC ಗ್ರೂಪ್ C ಎಕ್ಸಾಮ್ಗಳಲ್ಲಿ ಸುಮಾರು ಬಾರಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿದ್ವಿ, ಎರಡೂ ಡೌನಲ್ಲಿದ್ದಾವೆ. ಡೌನಲ್ಲಿದ್ದಾವೆ ಅಂದ್ರೆ ಅರ್ಥ ಏನು, ರೆಪೋ ದರ ರಿವರ್ಸ್ ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಏನಾಗ್ತದೆ ರೀ, ಕಡಿಮೆ ಆಗ್ತದೆ. ಆರ್ಥಿಕ ಬೆಳವಣಿಗೆನೂ ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು. ಬಿಕಾಸ್ ಸೋ ಮೆನಿ ಟೈಮ್ಸ್ ಎಕ್ಸಾಮಲ್ಲಿ ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದ್ದರಿಂದ ಇವೆಲ್ಲವೂ ನಾವು ಏನು ಮಾಡ್ಕೋಬೇಕು, ತಲೆಯಲ್ಲಿ ಇಟ್ಕೋಬೇಕು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಏನು ಮಾಡೋಣ, ಇವುಗಳ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂದರೆ SLR ಅಂದರೆ ಏನು. ಇನ್ನು ಸುಮಾರು ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದಾರಲ್ವಾ. ನೋಡಿರಿ, SLR ಶಾಸನಬದ್ಧ ದ್ರವ್ಯತೆ ಅನುಪಾತ ಅಥವಾ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂದರೆ ಏನಪ್ಪ ಅಂತಂದ್ರೆ, ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿ ಒಂದು ಭಾಗವನ್ನು ತಮ್ಮ ಬಳಿಯ ದ್ರವ್ಯತ್ವದ ರೂಪದಲ್ಲಿ ಇಟ್ಟುಕೊಳ್ಳೋದನ್ನು ಶಾಸನಬದ್ಧ ದ್ರವ್ಯತೆ ಎನ್ನುವರು. ಇದಕ್ಕೇನು ಕರಿತೀವಿ ನಾವು, SLR ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ SBI, ಇದು ಒಂದು ವಾಣಿಜ್ಯ ಬ್ಯಾಂಕ್ ಆಗಿದ್ದು, SBI ಏನಾಗುತ್ತಂದ್ರೆ ಕೆಲವೊಂದು ಪ್ರಮಾಣ ತಾನು ಸಂಪಾದಿಸಿದ ಆಸ್ತಿ, SBI ಏನೋ ಒಂದು ಲಾಭ ಗಳಿಸಿರುತ್ತೆ, ಆ ಒಂದು ಸಂಪಾದಿಸಿದ ಆಸ್ತಿಯನ್ನು ಸ್ವಲ್ಪ ಪ್ರಮಾಣದ ಹಣವನ್ನು ತನ್ನ ಹತ್ರನೇ ಇಟ್ಕೊಳ್ಳುತ್ತೆ. ತನ್ನ ಹತ್ರ ಯಾಕೆ ಇಟ್ಕೊಳ್ಳುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ವಿಪತ್ತು ಬಂದಾಗ ಅದಕ್ಕೆ ಹಣವನ್ನು ಬೇಕಾಗುತ್ತೆ. ಆ ನಿರ್ದಿಷ್ಟ ಪ್ರಮಾಣದ ಹಣ ತನ್ನ ಹತ್ರ ಏನು ಇಟ್ಕೊಳ್ಳುತ್ತೆ ನೋಡ್ರಿ, ಅದಕ್ಕೆ ನಾವೊಂದು ಕರಿತೀವಿ SLR ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗಾದರೆ ಸರ್ SLR ಹೆಚ್ಚಾದಂತೆ ಏನಾಗುತ್ತೆ ನೋಡಿರಿ, SLR ಹೆಚ್ಚಾದಂತೆ ಹಣದುಬ್ಬರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಣದುಬ್ಬರ ಕಡಿಮೆ ಆಯ್ತು, ಆರ್ಥಿಕ ಬೆಳವಣಿಗೆ ಏನಾಗುತ್ತೆ ರೀ, ಕಡಿಮೆ ಆಗುತ್ತೆ. ನೋಡಿರಿ, ಇಟ್ ಈಸ್ ಅನ್ ಹ್ಯೂಜ್ ಕಾನ್ಸೆಪ್ಟು, ಬಟ್ ಲಿಮಿಟೆಡ್ ಟೈಮ್ ಇರೋದ್ರಿಂದ ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. SLR ಹೆಚ್ಚಾದಂತೆ ಹಣದುಬ್ಬರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆರ್ಥಿಕ ಬೆಳವಣಿಗೆನೂ ಕೂಡ ಏನಾಗುತ್ತೆ, ಕುಂಠಿತವಾಗುತ್ತೆ. ಇವು ರಿವರ್ಸ್ ಇದಾವೆ ನೋಡಿರಿ, SLR ಹಣದುಬ್ಬರ ಎಲ್ಲ ರಿವರ್ಸ್ ಇದ್ದಾವೆ. ಇನ್ನು ನಗದು ಮೀಸಲು ಅನುಪಾತ, ಕ್ಯಾಶ್ ರಿಸರ್ವ್ ರೇಷಿಯೋ. ಆದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಇಲ್ಲೊಂದು SBI ಅಂತ ತಗೋತೀನಿ ನಾನು, ಇಲ್ಲಿ RBI ಅಂತ ತಗೋತೀನಿ. ನಾನು ಸಿಂಪಲ್ಲಾಗಿ SBI ಅನ್ನು ತೊಗೊಂಡಿದ್ದೀನಿ. ಈ SBI ಏನು ಮಾಡುತ್ತೆ, ತನ್ನ ಹಣವನ್ನು RBIದಲ್ಲಿ ಏನು ಮಾಡುತ್ತೆ, ಕೆಲವೊಂದಿಷ್ಟು ಪ್ರಮಾಣದಲ್ಲಿ ಇಡಬೇಕು. ಅದು RBI ಏನು ಮಾಡ್ತದೆ, ಆದೇಶ ಮಾಡ್ತದೆ, ನೋಡಪ್ಪ SBI ನೀನು ಗಳಿಸಿರ್ತಕ್ಕಂಥ ಕೆಲವೊಂದು ಆಸ್ತಿಯಲ್ಲಿ ನನ್ನ ಬಳಿ ಸ್ವಲ್ಪ ನೀ ಹಣ ತಂದು ಇಡಲೇಬೇಕು ಅಂತ RBI ಆದೇಶ ಮಾಡ್ತದೆ. ಈ ಸ್ವಲ್ಪ ಪ್ರಮಾಣದ ಹಣವನ್ನು ಏನು ಈ ವಾಣಿಜ್ಯ ಬ್ಯಾಂಕ್ಗಳು ಒಯ್ದುಬಿಟ್ಟು RBIದಲ್ಲಿ ಇರ್ತಾವೆ ನೋಡಿರಿ, ಅದಕ್ಕೆ ನಾವು ಕರಿತೀವಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ನೋಡಿರಿ, ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು RBIನಲ್ಲಿ ನಗದು ರೂಪದಲ್ಲಿ ಇಡುವುದನ್ನು ನಗದು ಮೀಸಲು ಅನುಪಾತ ಎನ್ನುವರು. ನೋಡಿರಿ, RBIನಲ್ಲಿ ಇಡ್ತಾರೆ. ಈ ಪ್ರಶ್ನೆ ನಿಮ್ಮ SDAದಲ್ಲಿ ಕೇಳಿದರು. ಅರ್ಥ ಆಯ್ತಾ? ಕನ್ಫ್ಯೂಸ್ ಆಗಿಕೊಡೋದು. SLR ಅಂದರೆ ತನ್ನ ಹತ್ರನೇ ಇಟ್ಕೊಳ್ಳೋದು, ಬ್ಯಾಂಕು ತನ್ನ ಹತ್ರ ಇಟ್ಕೊಂಡ್ರೆ SLR. ಬ್ಯಾಂಕು ಕೆಲವೊಂದಿಷ್ಟು ಪ್ರಮಾಣದ ಹಣವನ್ನು RBI ಹತ್ರ ತೊಗೊಂಡಾಗಿಟ್ರೆ ಅದೇನು ಕರಿತೀವಿ ನಾವು, ಕ್ಯಾಶ್ ರಿಸರ್ವ್ ರೇಷಿಯೋ. ಸಿಂಪ್ಲಿಯಾಗಿ ಇಷ್ಟು ತಲೆ ಇಟ್ಕೋಬೇಕು. ಇನ್ನು ಸೇಮು CRR ಹೆಚ್ಚಾದಂತೆ ಹಣದುಬ್ಬರ ಏನಾಗ್ತದೆ ರೀ, ಕಡಿಮೆ ಆಗ್ತದೆ. ಇನ್ನು ಹಣದುಬ್ಬರ ಕಡಿಮೆ ಆದರೆ ಆರ್ಥಿಕ ಬೆಳವಣಿಗೆ ಏನಾಗ್ತದೆ, ಕಡಿಮೆ ಆಗ್ತದೆ. ಅದು ಸಪೋಸ್ ಏನಾದರೂ CRR ಕಡಿಮೆ ಆದಂತೆ ಹಣದುಬ್ಬರ ಏನಾಗ್ತದೆ ರೀ, ಹೆಚ್ಚಿಗೆ ಆಗ್ತದೆ. ಇನ್ನು ಹಣದುಬ್ಬರ ಹೆಚ್ಚಿಗಾದ್ರೆ ಆರ್ಥಿಕ ಬೆಳವಣಿಗೆ ಏನಾಗ್ತದೆ, ಹೆಚ್ಚಾಗುತ್ತೆ. ಈ ರಿಲೇಷನ್ ನಮ್ಮ ತಲೆಯಲ್ಲಿರಬೇಕು. ಇನ್ನು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ, ವಾಣಿಜ್ಯ ಬ್ಯಾಂಕ್ಗಳು ವಿಪತ್ತು ಉಂಟಾದಾಗ ರಾತ್ರೋರಾತ್ರಿ RBIನಿಂದ ಸಾಲ ಪಡೆಯುವ ಸೌಲಭ್ಯ. ಕೆಲವೊಂದು ಸಂದರ್ಭದಲ್ಲಿ ಈ ರಿವರ್ಸ್ ರೆಪೋ ದರ ಇವನ್ನು ಬಿಟ್ಟು ಇನ್ನು SLR CLR ಇವೆಲ್ಲವನ್ನು ಬಿಟ್ಟು ಕೆಲವೊಂದು ಅರ್ಜೆಂಟ್ ಸಮಯದಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಒಂದು ರಾತ್ರೋರಾತ್ರಿ
ಹಣವನ್ನು ಬೇಕಾಗಿತ್ತಂದ್ರೆ ಆ ಸಂದರ್ಭದಲ್ಲಿ ಬ್ಯಾಂಕ್ಗಳು ಏನು ಮಾಡ್ತಾವೆ RBI ಇಂದ ಹಣ ತಗೋತಾವ. RBI ಏನು ಮಾಡ್ತದೆ ರೆಪೋ ದರ ರಿವರ್ಸ್ ರೆಪೋ ದರ ಅದಕ್ಕಿಂತಲೂ ಏನು ಬಡ್ಡಿ ಇತ್ತಲ್ಲ ಅದಕ್ಕಿಂತಲೂ ಜಾಸ್ತಿ ಬಡ್ಡಿ ಚಾರ್ಜನ್ನು ಮಾಡಿಬಿಟ್ಟು ಹಣವನ್ನು ಕೊಡ್ತದೆ ಯಾರಿಗ್ರಿ ಬ್ಯಾಂಕ್ಗಳಿಗೆ. ಈ ಫೆಸಿಲಿಟಿಯನ್ನು ಕರಿತೀವಿ ನಾವು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ದೀಸ್ ಆರ್ ದಿ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ಆಫ್ RBIನ ಒಂದು ಪರಿಮಾಣಾತ್ಮಕ ಸಲಕರಣೆಗಳು. ದೀಸ್ ಆರ್ ನಾಟ್ ಎ ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಸು. ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ ಅಂದರೆ ಡೈರೆಕ್ಷನ್ ಕೊಡೋದು ವೈಟ್ ಪಬ್ಲಿಸಿಟಿ ಅವು ಬರುತ್ತೆ. ಬಟ್ ಇವೆಲ್ಲ ಏನ್ರಿ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್. ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಎಸಿಗೆ ನಾವು ಏನು ಮಾಡೋಣಪ್ಪ ಅಂತ ಹಣಕಾಸು ನೀತಿ ಸಮಿತಿ ನೋಡಿ ನಾನು ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಾನೆ ತಲೆ ಇಟ್ಕೋಬೇಕು. ಹಣಕಾಸು ನೀತಿ ಸಮಿತಿ ಕೂಡ ನ್ಯೂಸಲ್ಲಿ ಬಂದಿದೆ ಅಲ್ವಾ. ಇದಕ್ಕೇನು ಕರಿತೀವಿ ನಾವು MPC ಅಂತ ಕರಿತೀವಿ. ಏನ್ರಿ MPC ಅಂದರೆ ನೀವು ಎಕ್ಸಾಮಲ್ಲಿ ಬರೀತೀರಲ್ಲ ಮಾಲ್ ಪ್ರಾಕ್ಟೀಸ್ ಸರ್ಟಿಫೈಡು. ಏನ್ರಿ ಮಾಲ್ ಪ್ರಾಕ್ಟೀಸ್ ಸರ್ಟಿಫೈಡು ಅದು ಅಲ್ಲ. ಇಲ್ಲಿ MPC ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ. ಏನ್ರಿ ಮಾನಿಟರಿ ಪಾಲಿಸಿ ಕಮಿಟಿ. ಇದು ಯಾವಾಗ ಸ್ಥಾಪನೆ ಆಯ್ತು ರೀ 2016ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಒಂದು ಸ್ಥಾಪನೆ ಮಾಡೋಕ್ಕೆ ಪ್ರಮುಖ ಕಾರಣೀಕರ್ತ ಯಾರ್ಯಾರಿ ಉರ್ಜಿತ್ ಪಟೇಲ್ ಅವರು. ಯಾರ್ಯಾರಿ ಉರ್ಜಿತ್ ಪಟೇಲ್ ಅವರ ಸಮಿತಿ ಆಧಾರ ಮೇಲೆ ಸ್ಥಾಪನೆ ಆಗಿದ್ದು ಯಾರಪ್ಪ ಅಂತಂದ್ರೆ MPC ಕಮಿಟಿ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು. ಇದರಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 6 ಜನ ಇರ್ತಾರೆ. ಈ ಸಮಿತಿ ಅಧ್ಯಕ್ಷರು ಯಾರು ಇರ್ತಾರೆ RBI ಗವರ್ನರ್ ಇರ್ತಾರೆ. ಉದ್ದೇಶ ಹಣದುಬ್ಬರವನ್ನು ನಿಯಂತ್ರಣ ಮಾಡುವುದು ಭಾರತ ಸರ್ಕಾರದ ಆದೇಶದ ಮೇರೆಗೆ. ಅರ್ಥ ಆಯ್ತಾ? ಎಷ್ಟು ಪಾಯಿಂಟ್ಸ್ಗಳು ನಮ್ಮ ತಲೆಯಲ್ಲಿರಬೇಕು. ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದರ ಮೇಲೆ ಒಂದು ಪ್ರಶ್ನೆ ಕೇಳಬಹುದು ಅನ್ನೋವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಆದ್ದರಿಂದ ಎಲ್ಲ ಪಾಯಿಂಟ್ಸ್ಗಳು ನಮ್ಮ ತಲೆಯಲ್ಲಿ ಇರಬೇಕು. ಈಗ ಏನು ಮಾಡೋಣ ನೆಕ್ಸ್ಟ್ ನ್ಯೂಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ ನೆಕ್ಸ್ಟ್ ನ್ಯೂಸ್ ಏನಂತ ಕೇಳಿದಾರಪ್ಪ. ನೆಕ್ಸ್ಟ್ ನ್ಯೂಸ್ ಮೇಲೆ ಪ್ರಶ್ನೆ ವಿಶ್ವ ಅಂಚೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದ್ರಿ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರ್ ದಟ್ ಈಸ್ ಎರಡನೇ ಆಪ್ಷನ್ನು ಅಕ್ಟೋಬರ್ 9. ಅಕ್ಟೋಬರ್ 9ರಂದು ಏನು ಮಾಡ್ತೇವೆ ವಿಶ್ವ ಅಂಚೆ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ ನಾವು. ಸೊ ದ್ಯಾಟ್ ಈಗೇನು ಮಾಡೋಣ ಇದ್ರ ಕುರಿತು ಡಿಸ್ಕಷನ್ ಮಾಡೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ನಾವು ನೋಟ್ಸನ್ನು ಬಹಳ ಒಂದು ಸಿಂಪ್ಲಿಫೈಡ್ ರೂಪದಲ್ಲಿ ಬರೆದಿದ್ದೀವಿ. ಸೊ ದ್ಯಾಟ್ ನಿಮಗೆ ನೋಟ್ಸ್ ಬೇಕಂತಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಅಥವಾ ನೀವು ಪೇ ಮಾಡಿಬಿಟ್ಟು ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಮ್ಮ ನೋಟ್ಸನ್ನು ಕೊಡ್ತೀವಿ. ನೋಟ್ಸನ್ನು ಈಗಾಗಲೇ ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ಅಕ್ಟೋಬರ್ ನೋಟ್ಸ್ ಯಾವಾಗ ಕೊಡ್ತೀರಿ ಅಂತ. ನೋಡಿ ನಾವು ಪ್ರತಿ ತಿಂಗಳ 2 ಪಾರ್ಟ್ ಅಂದರೆ 15ನೇ ತಾರೀಕಿಗೆ ಕೊಡ್ತೀವಿ. 15ನೇ ತಾರೀಕು ಮುಗಿದ ತಕ್ಷಣ ನಿಮಗೆ ನೋಟ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಅಕ್ಟೋಬರ್ 15ನೇ ತಾರೀಕು. ಅಕ್ಟೋಬರ್ದಂದರೆ ಅಕ್ಟೋಬರ್ದು ಮಾತ್ರ ಇರುತ್ತೆ. ಅದರಲ್ಲಿ ಸೆಪ್ಟೆಂಬರ್ದು ಮಿಂಗಲ್ ಆಗಿರಲ್ಲ. ಅರ್ಥ ಆಯ್ತಾ? ನಾವು ಕ್ಲಾಸಲ್ಲಿ ಏನು ಮಾಡ್ತೀವಿ ಅದು ಇರುತ್ತೆ, ಪ್ಲಸ್ ಪ್ರಾಕ್ಟೀಸ್ ಕ್ವಶನ್ ಇರುತ್ತೆ, ಪ್ಲಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರುತ್ತೆ. ಅದಕ್ಕೆ 15 ದಿವಸಿಗೆ ನಿಮಗೆ 20 ರೂಪಾಯಿ ಚಾರ್ಜ್ ಆಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸು? ಸುಮಾರು ಜನಕ್ಕೆ ಗೊತ್ತಿಲ್ಲ, ಆದ್ದರಿಂದ ರಿಪೀಟ್ ಮಾಡಿದೆ. ನೋಡಿ ತಲೆ ಇಟ್ಕೋಬೇಕು. ವಿಶ್ವ ಅಂಚೆ ದಿನವನ್ನು ಅಕ್ಟೋಬರ್ 9ರಂದು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿರಿ ವಿಶ್ವ ಅಂಚೆಯ ದಿನ ವೆನ್ ವಿ ಆರ್ ಸೆಲೆಬ್ರೇಟಿಂಗ್ ಆನ್ ಅಕ್ಟೋಬರ್ 9. ಅಕ್ಟೋಬರ್ 9 ಸೆಲೆಬ್ರೇಟ್ ಮಾಡ್ತೀವಿ. ಹಿನ್ನೆಲೆ ಬಗ್ಗೆ ನೋಡ್ತಾ ಬಂದಕ್ರ ಸರ್ ಅಕ್ಟೋಬರ್ 9ರಂದು ಯಾಕೆ ಮಾಡ್ತೀವಿ ಸರ್ ಅಂತ ಕೇಳಿದಕ್ರ ನೋಡಿರಿ ಒಂದು ಸ್ವಲ್ಪ ತಲೆ ಇಟ್ಕೋಬೇಕು. 1874 ಅಕ್ಟೋಬರ್ 9ರಂದು ಸ್ವಿಟ್ಜರ್ಲ್ಯಾಂಡಿನ ಎದರಲ್ಲಪ್ಪ ಅಂದ್ರೆ ಬರ್ನ್, ಇದು ಬ್ರೇನ್ ಆಗಿದೆ ನೋಡಿರಿ, ಇದು ಬರ್ನ್. ಸ್ವಿಟ್ಜರ್ಲ್ಯಾಂಡಿನ ಬರ್ನ್ನಲ್ಲಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಸ್ಥಾಪನೆ ಆಗಿತ್ತು. ನೋಡಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಯಾವಾಗ ಸ್ಥಾಪನೆ ಆಗಿತ್ತು? 1874 ಅಕ್ಟೋಬರ್ 1ರಂದು. ಈ ಸಂಸ್ಥೆ ಜಾಗತಿಕ ಸಂವಹನ ಕ್ರಾಂತಿಗೆ ದೊಡ್ಡ ಕೊಡುಗೆಯನ್ನು ನೀಡಿದೆ. ಅದರ ಒಂದು ಜ್ಞಾಪಕಾರ್ಥವಾಗಿ ವಿಶ್ವ ಅಂಚೆ ದಿನವನ್ನು ಆಚರಿಸಲಾಗುತ್ತದೆ. ನೋಡಿರಲಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು. ಅರ್ಥ ಆಯ್ತಾ? 1874ರಿಂದ ಸ್ಥಾಪನೆ ಆಯಿತು. ಏನು ಸ್ಥಾಪನೆ ಆಯ್ತು ರೀ? ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತಕ್ಕಂಥದ್ದು. ಅದು ಎಲ್ಲಿ ಸ್ಥಾಪನೆ ಆಗಿದ್ರೆ ಅದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಬರ್ನ್ನಲ್ಲಿದೆ. ಆದ್ದರಿಂದ ಇದು ನಮ್ಮ ತಲೆಯಲ್ಲಿರಬೇಕು. ಇನ್ನು ಘೋಷಿಸಿದ ಸಭೆ 1969ರಂದು ಟೋಕಿಯೋ ನಗರದಲ್ಲಿ ನಡೆದ ಸಭೆಯಲ್ಲಿ ನಾವು ಪ್ರತಿ ವರ್ಷ ಅಕ್ಟೋಬರ್ 9ರಂದು ಈ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡಬೇಕಂತ ಈ ಸಭೆಯಲ್ಲಿ ಘೋಷಣೆಯನ್ನು ಮಾಡಿದರು ಅಂತಕ್ಕಂಥದ್ದು ಕೂಡ ನಮ್ಮ ತಲೆಯಲ್ಲಿರಬೇಕು. ಇನ್ನು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ನೋಡ್ರಿ ಭಾಳ ಇಂಪಾರ್ಟೆಂಟು. ಮೊನ್ನೆ ನಿಮಗೆ ಏನು ಕೇಳಿದ್ರು? ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಬಗ್ಗೆ ಕೇಳಿದರು. ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ. ಅದು ನ್ಯೂಸಲ್ಲಿರ್ತಕ್ಕಂಥ ವಿಷಯನೇ. ಅರ್ಥ ಆಯ್ತಾ? ಈ ಥರ ನ್ಯೂಸಲ್ಲಿರ್ತಕ್ಕಂಥ ವಿಷಯಗಳನ್ನು ಡೈರೆಕ್ಟಾಗಿ ಕೇಳ್ಬೋದು. ನೋಡ್ರಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದ್ರೆ ಬರ್ನ್ನಲ್ಲಿದೆ. ಎಲ್ಲಿದೆ? ಬರ್ನ್ ಅಂದರೆ ಸ್ವಿಟ್ಜರ್ಲ್ಯಾಂಡಿನ ಬರ್ನ್ನಲ್ಲಿದೆ. ಇದರ ಸ್ಥಾಪನೆ ಆಗೋದು ನೋಡ್ರಿ ಇದು 1974 ಅಲ್ಲ, 1874. ಯಾವಾಗ ಹೇಳ್ರಿ? 18 ಹೇಳಿ ನೋಡ್ರಿ, 1874ರಂದು ಏನಾಗುತ್ತೆ ಇದು ಸ್ಥಾಪನೆಯಾಗಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್. ಯು ಹ್ಯಾವ್ ಟು ಬಿ ರಿಮೆಂಬರ್ ದ್ಯಾಟ್. ಇನ್ನು ಇದರ ಕುರಿತು ಸ್ವಲ್ಪ ನೋಡ್ರಿ, ಸುಮಾರು ಬಾರಿ ನಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಕರ್ನಾಟಕದಲ್ಲಿ ಮೊದಲ ಪೋಸ್ಟ್ಮನ್ ಸ್ಟ್ಯಾಚ್ಯೂ ನೋಡ್ರಿ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಮೊದಲ ಪೋಸ್ಟ್ಮನ್ ಸ್ಟ್ಯಾಚ್ಯೂವನ್ನು ಮೈಸೂರದಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಮೈಸೂರದಲ್ಲಿ 1907ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಪೋಸ್ಟ್ಮನ್ ಬಸಪ್ಪ ಅವರ ಕೊಡುಗೆಗಾಗಿ
ಅವರ ಒಂದು ಕೊಡುಗೆ ಸವಿ ನೆನಪಿಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನಾವರಣವನ್ನು ಗೊಳಿಸಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಅವರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಅವರು ಏನು ಮಾಡಿದ್ದಾರೆ, ಇದನ್ನು ಅನಾವರಣಗೊಳಿಸಿದ್ದಾರೆ. ಯಾರ ಒಂದು ಸಾಧನೆ, ಬಸಪ್ಪ ಅವರು ಅಂತಕ್ಕಂಥ ಒಬ್ಬರು ಪೋಸ್ಟ್ಮನ್ ಇದ್ದರು. ಅವರು ಒಳ್ಳೆಯ ಈ ಒಂದು ಪೋಸ್ಟಲ್ ಸರ್ವಿಸನ್ನು ಮಾಡಿದ್ದಾರೆ. ಒಂದು ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಅದರ ಸವಿ ನೆನಪಿಗಾಗಿ ಇದು ಮೊಟ್ಟ ಮೊದಲನೇ ಬಾರಿಗೆ ಮೈಸೂರಿನಲ್ಲಿ 1907ರಲ್ಲಿ ಮೊದಲ ಪೋಸ್ಟ್ಮನ್ ಸ್ಟ್ಯಾಚ್ಯೂವನ್ನು ಅನಾವರಣಗೊಳಿಸಲಾಗುತ್ತೆ. ಇನ್ನು ಎರಡನೇ ಪೋಸ್ಟ್ಮನ್ ಸ್ಟ್ಯಾಚ್ಯೂವನ್ನು ಬೆಳಗಾವಿಯಲ್ಲಿ ನೋಡಿರಿ 2018ರಲ್ಲಿ ಇದು ಒಂದು ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿ ಯಾರಪ್ಪ ಅಂದ್ರೆ ವಿನಾಯಕ್ ಮನೋಹರ್ ಪಾಟೀಲ್. ಯಾರ್ಯಾಡ್ರಿ? ವಿನಾಯಕ್ ಮನೋಹರ್ ಪಾಟೀಲ್. ಅಂದರೆ ಕರ್ನಾಟಕದಲ್ಲಿ 2 ಪೋಸ್ಟ್ಮನ್ ಸ್ಟ್ಯಾಚ್ಯೂಗಳಿದ್ದಾವೆ. ಮೊದಲನೇದು ಯಾವುದಪ್ಪ ಅಂದ್ರೆ ಮೈಸೂರದಲ್ಲಿದೆ. ಮೈಸೂರಲ್ಲಿರೋದು 1907ರಲ್ಲಿ ಸ್ಥಾಪನೆಯಾದರೆ, ಎರಡನೇದಿರ್ತಕ್ಕಂಥದ್ದು ಬೆಳಗಾವದಲ್ಲಿ. ಇದರ ಶಿಲ್ಪಿ ಯಾರಪ್ಪ ಅಂದ್ರೆ ವಿನಾಯಕ್ ಮನೋಹರ್ ಪಾಟೀಲ್. ಅರ್ಥ ಆಯ್ತಾ? ದೇಶದ ಮೊಟ್ಟ ಮೊದಲ ಪೋಸ್ಟ್ಮನ್ ಸ್ಟ್ಯಾಚ್ಯೂ ಕೇಳಿದಕ್ರ ಮೈಸೂರು ಕರೆಕ್ಟು. ದೇಶದ ಮೊಟ್ಟ ಮೊದಲ ಪೋಸ್ಟ್ಮನ್ ಸ್ಟ್ಯಾಚ್ಯೂ ಕೇಳಿದ್ರೆ ಮೈಸೂರದಲ್ಲಿ ಸ್ಥಾಪನೆಯಾಗಿದೆ. ಇನ್ನು ದೇಶದ ಎರಡನೇ ಪೋಸ್ಟ್ಮನ್ ಸ್ಟ್ಯಾಚ್ಯೂ ಕೇಳಿದ್ರೆ ಬೆಳಗಾವಿಯಲ್ಲಿ ಸ್ಥಾಪನೆಯಾಗಿದೆ. ನಮ್ಮ ಹೆಮ್ಮೆಯ ಕರ್ನಾಟಕ ಪೋಸ್ಟ್ಮನ್ಗೋಸ್ಕರ, ಪೋಸ್ಟ್ಮನ್ ಸರ್ವಿಸ್ಗೋಸ್ಕರ, ಅವರ ಕೊಡುಗೆಗೋಸ್ಕರ, ಅವರ ಸವಿ ನೆನಪಿಗಾಗಿಗೋಸ್ಕರ ನಾವು 2 ಈ ಸ್ಟ್ಯಾಚ್ಯೂಗಳನ್ನು ಸ್ಥಾಪನೆ ಮಾಡಿದ್ದೀವಿ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲೇ ಇರಬೇಕು. ಇನ್ನು ಇದರ ಇತಿಹಾಸದ ಹಿನ್ನೆಲೆ ನೋಡ್ತಾ ಬಂದಾಗ ನೋಡಿರಿ, ಲಾರ್ಡ್ ಡೌಲ್ ಹೌಸಿ ಭಾರತದ ಎಲೆಕ್ಟ್ರಿಕ್ ಟೆಲಿಗ್ರಾಫ್ ವ್ಯವಸ್ಥೆಯ ಪಿತಾಮಹ. ಬಹಳ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಮೊನ್ನೆ SD ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದರು. ಅರ್ಥ ಆಯ್ತಾ? ಇದ್ರ ಮೇಲೆ XD ಎಕ್ಸಾಮಲ್ಲಿ ಪ್ರಶ್ನೆ ತೆಗೆದು ಓಪನ್ ಮಾಡಿ ನೋಡಿ. 1854ರಲ್ಲಿ ಹೊಸ ಅಂಚೆ ಕಚೇರಿ ಕಾಯ್ದೆ ಜಾರಿಗೆ ತಂದ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು. ಈ ಪ್ರಶ್ನೆಯನ್ನು ಕೇಳಿದರು. ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ ವೈಸ್ರಾಯ್ ಯಾರು? ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ವೈಸ್ರಾಯ ಲಾರ್ಡ್ ಡೌಲ್ ಹೌಸಿಯವರು 1854ರಲ್ಲಿ ಅಂಚೆ ಕಚೇರಿ ಕಾಯ್ದೆ ಅನ್ವಯ ಈ ಒಂದು ಚೀಟಿಯನ್ನು ಬಿಡುಗಡೆ ಮಾಡ್ತಾರೆ. ಭಾರತ ಎಲೆಕ್ಟ್ರಿಕ್ ಟೆಲಿಗ್ರಾಫ್ ವ್ಯವಸ್ಥೆಯ ಪಿತಾಮಹ ಅಂತಲೂ ಕೂಡ ಯಾರಿಗೆ ಕರಿತೀವಿ ರೀ? ಲಾರ್ಡ್ ಡೌಲ್ ಹೌಸಿ ಕರಿತೀವಿ. ಇನ್ನದಲ್ಲದೆ ದತ್ತು ಮಕ್ಕಳಿಗೆ ಅಕ್ಕಿಲೆಂಬ ನೀತಿಯನ್ನು ಜಾರಿಗೆ ತಂದವರು ಕೂಡ ಲಾರ್ಡ್ ಡೌಲ್ ಹೌಸಿ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು. ಈಗ ನಾವು ನೆಕ್ಸ್ಟ್ ನ್ಯೂಸ್ ನೋಡೋಣ. ನೋಡಿ, ನೆಕ್ಸ್ಟ್ ನ್ಯೂಸ್ ಮೇಲೆ ಏನಂತ ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರೆ, ಇತ್ತೀಚೆಗೆ ಯಾವ ಸಂಸ್ಥೆಯು ಏರ್ ಇಂಡಿಯಾವನ್ನು ಖರೀದಿಸಿದೆ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಟಾಟಾ ಸನ್ಸ್. ನೋಡಿರಿ, ಟಾಟಾ ಸನ್ಸ್ ಎಂಬ ಒಂದು ಖಾಸಗಿಯ ಉದ್ಯಮಿ ಏನು ಮಾಡಿದೆ, ಇತ್ತೀಚೆಗೆ ಏರ್ ಇಂಡಿಯಾ ಅಂತಕ್ಕಂಥ ಒಂದು ಭಾರತದ ಒಂದು ಅಧೀನದಲ್ಲಿರ್ತಕ್ಕಂಥ ಈ ಒಂದು ವಿಮಾನಯಾನದ ಒಂದು ಸಂಸ್ಥೆಯಾಗಿರ್ತಕ್ಕಂಥ ಏರ್ ಇಂಡಿಯಾವನ್ನು ಖರೀದಿಸಿದೆ. ಇದನ್ನು ಕೂಡ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಕಳೆದ ಒಂದು 3-4 ತಿಂಗಳಿಂದ ಇದು ನ್ಯೂಸಲ್ಲಿತ್ತು. ಅದನ್ನು ಪ್ರೈವೇಟೈಸೇಷನ್ ಮಾಡಬೇಕು, ಏರ್ ಇಂಡಿಯಾ ಏನಾಗಿದೆ ಜಾಸ್ತಿ ಸಾಲ ಆಗ್ತಾಯಿದೆ ಅಂತ ಪ್ರೈವೇಟೈಸೇಷನ್ ಮಾಡಬೇಕಂತ ಒಂದು ನ್ಯೂಸಲ್ಲಿ ಕಾಣಿಸ್ತಾ ಇತ್ತು. ಕೊನೆಯದಾಗಿ ಯಾರಿಂದ ಸ್ಥಾಪನೆಯಾಗಿತ್ತು ಆ ಒಂದು ಕಂಪ್ನಿನೇ ಇದಕ್ಕೆ ಏನು ಮಾಡಿದೆ, ಖರೀದಿ ಮಾಡಿದೆ. ಅದು ಯಾವ್ದು ಹೇಳ್ರಿ? ಏರ್ ಇಂಡಿಯಾ ಟಾಟಾ. ಎಷ್ಟಪ್ಪ ಅಂದ್ರೆ ಸುಮಾರು 18,000 ಕೋಟಿಗೆ ದುಡ್ಡು ಕೊಟ್ಬಿಟ್ಟು ಏನು ಮಾಡಿದರೆ ಇದನ್ನು ಖರೀದಿ ಮಾಡಿದರೆ. ಈ 18,000 ಕೋಟಿಯಲ್ಲಿ 15,300 ಕೋಟಿ ಇದಕ್ಕೆ ಸಾಲ ಆಗಿತ್ತು. ಅದನ್ನು ಸಾಲ ತೀರಿಸಿಬಿಟ್ಟು ಅದಲ್ಲದೆ 2,700 ಕೋಟಿ ಭಾರತ ಸರ್ಕಾರಕ್ಕೆ ನಗದು ಹಣವನ್ನು ಕೊಡಲಿದ್ದಾರೆ. ಯಾರ್ಯಾಡ್ರಿ? ಟಾಟಾ ಸನ್ಸು. ನೋಡಲಿ ಯಾರಪ್ಪ ಅಂತಂದ್ರೆ ಬ್ಯಾಂಕರ್ ಏರ್ ಇಂಡಿಯಾ ಒಂದು ರತನ್ ಟಾಟಾ ಅವರು ಇದನ್ನು ಏನು ಮಾಡಿದ್ದಾರೆ, ಇದನ್ನು ಖರೀದಿಸಿದರೆ ಅಂತಕ್ಕಂಥದ್ದು ನಮ್ಮ ತಲೆಯಿರಬೇಕು. ಟಾಟಾ ಸನ್ಸ್ದು ಮಾಲೀಕರವರು. ಈಗ ನಾವು ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿರಿ, ಬರೋಬ್ಬರಿ 68 ವರ್ಷಗಳ ಬಳಿಕ ಸರ್ಕಾರಿ ಸ್ವಾಮ್ಯದ ವಿಮಾನದ ಸಂಸ್ಥೆ ಏರ್ ಇಂಡಿಯಾ ಟಾಟಾ ಕೈ ಸೇರಿದೆ. ಇದು ಟಾಟಾ ಅಂದರೆ ನಮ್ಮ ಟಾಟಾ ಅಲ್ಲ, ಇದು ಒಂದು ಖಾಸಗಿ ಸಂಸ್ಥೆ. ಈ ಖಾಸಗಿ ಸಂಸ್ಥೆ ಕೈ ಸೇರಿದೆ. 18,000 ಕೋಟಿಗೆ ಖರೀದಿಸಲಾಗಿದೆ ಇದನ್ನು. ತದನಂತರದಲ್ಲಿ 15,300 ಕೋಟಿ ಇದಕ್ಕೆ ಸಾಲವನ್ನು ಕೊಡ್ತಾರಂತ. 2,700 ಕೋಟಿ ಭಾರತ ಸರ್ಕಾರಕ್ಕೆ ಸೇರಲಾಗಿದೆ ಅಂತ ಕೊಟ್ಟಿದ್ದಾರೆ ಇನ್ಫಾರ್ಮೇಷನು. ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಸ್, ಬಟ್ ವಾಟ್ ಈಸ್ ದ ರಿಕ್ವೈರ್ಡ್ ಅಸ್ ಅದು ನಮಗೆ ಗೊತ್ತಿರಬೇಕು, ಯಾವ ಒಂದು ಸಂಸ್ಥೆಯನ್ನು ಖರೀದಿ ಮಾಡಿದೆ ಅಂತಕ್ಕಂಥದ್ದು. ಆಮೇಲೆ ಇದು ನಗದು ಕೂಡ ಗೊತ್ತಿರಬೇಕು, ಎಷ್ಟು ಕೋಟಿಗೆ ಖರೀದಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಒಂದು ಬಾರಿ ನಿಮ್ಮ PC ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳೋ ಒಂದು ಸಂಭಾವನೆ ಜಾಸ್ತಿ ಇರುತ್ತೆ. ಈಗ ನಾವು ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾವೆ. ನೋಡಿರಿ, ಟಾಟಾ ಏರ್ಲೈನ್. ನೋಡಿರಿ, ಈ ಒಂದು ಏರ್ ಇಂಡಿಯಾಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ನೋಡಿರಿ, ಫಸ್ಟು ಏರ್ ಇಂಡಿಯಾ ಅಂತ ಕರಿತಿರಲಿಲ್ಲ. ಯಾವಾಗಿದು ಸ್ಥಾಪನೆ ಆಯ್ತಲ್ಲ ಅವಾಗ ಏನು ಕರಿತಿರು? ಟಾಟಾ ಏರ್ಲೈನ್ ಅಂತ ಕರಿತಿದ್ರು. ಈ ಟಾಟಾ ಏರ್ಲೈನ್ ಯಾವಾಗ ಸ್ಥಾಪನೆ ಆಯ್ತು ರೀ? 1932ರಲ್ಲಿ ಸ್ಥಾಪನೆ ಆಯಿತು. ಇದರ ಒಂದು ಸ್ಥಾಪಕರು ಯಾರಪ್ಪ ಅಂದ್ರೆ JRD ಟಾಟಾ. ನೋಡಿರಿ, ಟಾಟಾ ಅವರಿಂದ ಸ್ಥಾಪನೆ ಆಗಿಬಿತ್ತು. ಫಸ್ಟು ಇವರಿಂದನೇ ಸ್ಥಾಪನೆ ಆಗಿತ್ತು. ಆಮೇಲೆ ಭಾರತ ಸರ್ಕಾರ ಅದಕ್ಕೆ ಹೋಗುತ್ತೆ. ಮತ್ತೆ ಈಗ ಅವ್ರು ಏನು ಮಾಡಿದರೆ ಅದನ್ನು ಖರೀದಿಸಿದ್ದಾರೆ ಅಂತಕ್ಕಂಥ ಗೊತ್ತಿರಬೇಕು. JRD ಟಾಟಾ ಅವ್ರು ಏನು ಮಾಡಿದರೆ ಇದನ್ನು ಸ್ಥಾಪನೆ ಮಾಡಿದರು. ಇನ್ನು ಪೈಲಟ್ ಪರವಾನಗಿ ಪಡೆದ ಮೊದಲ ಭಾರತೀಯರು JRD ಟಾಟಾ ಅವರು. ಒಂದು ವಿಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೈಲಟ್ ಪರವಾನಗಿ ಪಡೆದಿರ್ತಕ್ಕಂಥ ಭಾರತದ ಒಂದು ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ JRD ಟಾಟಾ. JRD ಟಾಟಾ ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲಿಗೆ ಟಾಟಾ ಏರ್ಲೈನ್ ಸ್ಥಾಪನೆ ಆಗುತ್ತೆ 1932. ತದನಂತರದಲ್ಲಿ ಮೊಟ್ಟ ಮೊದಲ ಹಾರಾಟ ಇವರು ಏನು ಒಂದು ಟಾಟಾ ಏರ್ಲೈನ್ ಸ್ಥಾಪನೆ ಮಾಡಿದ್ರೆ ಕರಾಚಿ ಮತ್ತು ಮುಂಬೈ ಮಧ್ಯದಲ್ಲಿ ಹಾರಾಟವಾಗುತ್ತೆ. ಇನ್ನು 1946ರಲ್ಲಿ ಈ ಟಾಟಾ ಏರ್ಲೈನ್ ಏನಾಗುತ್ತೆ, ಭಾರತ ಸರ್ಕಾರಕ್ಕೆ ಒಂದು ಅಧೀನಕ್ಕೆ ಹೋಗುತ್ತೆ. 1946ರಂದು ಅವಾಗ ಏನಾಗುತ್ತೆ, ಇದು ಮರುನಾಮಕರಣವಾಗಿ ಏರ್ ಇಂಡಿಯಾ ಎಂದು ಮರುನಾಮಕರಣ ಮಾಡಲಾಯಿತು.
ಏರ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು? 1946. ಟಾಟಾ ಏರ್ಲೈನ್ ಯಾವಾಗ ಸ್ಥಾಪನೆ ಆಯಿತು? 1932. ಟಾಟಾ ಏರ್ಲೈನ್ ಸ್ಥಾಪನೆ ಮಾಡಿದವರು ಯಾರು? JRD ಟಾಟಾ. ಅರ್ಥ ಆಯ್ತಾ? ಇಷ್ಟು ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನು. ಈ ಥರ ಇನ್ಫಾರ್ಮೇಷನ್ಗಳೆಲ್ಲ ನಿಮ್ಮ ಎಕ್ಸಾಮಲ್ಲಿ ಕೇಳುವ ಚಾನ್ಸಸ್ ಇರುತ್ತೆ. ನೋಡಿರಿ, ಈಗೇನು ಮಾಡೋಣ, ಆನ್ಲೈನ್ ನ್ಯೂಸನ್ನು ನೋಡ್ತಾ ಹೋಗೋಣ. ಈ ಹರಾಜಿನ ಉಡುಗೊರೆಯಲ್ಲಿ ಅತಿ ಹೆಚ್ಚು ಬಿಡ್ ಪಡೆದ ಉಡುಗೊರೆ ಯಾವುದು? ನೋಡಿ, ಇತ್ತೀಚೆಗೆ ನರೇಂದ್ರ ಮೋದಿಯವರು ಕೆಲವೊಂದು ಉಡುಗೊರೆಗಳನ್ನು ಏನು ಮಾಡ್ತಾಯಿದ್ರು, ಆ ಒಂದು ಈ ಹರಾಜು ಮಾಡ್ತಾಯಿದ್ರು, ಅಂದರೆ ಇಲೆಕ್ಟ್ರಾನಿಕಲಿ ಹರಾಜು ಮಾಡ್ತಾಯಿದ್ರು. ಬಟ್ ಅಂಥ ಸಂದರ್ಭದಲ್ಲಿ ಹರಾಜು ಮಾಡಿದಾಗ ಜಾವೆಲಿನ್ ಅತಿ ಹೆಚ್ಚು ಒಂದು ಬಿಡ್ಡನ್ನು ಪಡೆದಿದೆ ನೋಡಿರಿ. ಇನ್ನು ತದನಂತರದಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ಗೆ ವಿದಾಯ ಹೇಳಿದ ಕರ್ನಾಟಕದ ಅಭಿಮನ್ಯು ಮಿಥುನ್ ನೋಡಿರಿ. ಅಭಿಮನ್ಯು ಮಿಥುನ್ ಅವರು ಏನು ಮಾಡಿದರೆ, ಒಂದು ಪ್ರಥಮ ದರ್ಜೆ ಕ್ರಿಕೆಟಿಗೆ ಇತ್ತೀಚೆಗೆ ಏನು ಮಾಡಿದರೆ ವಿದಾಯವನ್ನು ಹೇಳಿದ್ದಾರೆ. ಇನ್ನು ಬೂಸ್ಟರ್ ಡೋಸ್ ಅಂದರೆ ಏನು ನೋಡಿ, 2-3 ದಿನದಿಂದ ಕಾಣಿಸ್ತಾ ಇದೆ. ಇಲ್ಲಿ ಬೂಸ್ಟರ್ ಡೋಸ್ ಅಂದರೆ ಇಷ್ಟೇ. ಈಗೇನು ಮಾಡ್ತಾರೆ, ಕರೋನಾ ಲಸಿಕೆಯನ್ನು 1ನೇ ಡೋಸು ಅಥವಾ 2ನೇ ಡೋಸು ಅವರು ತೆಗೆದುಕೊಂಡರೂ ಕೂಡ ಅವರ ಒಂದು ದೇಹದಲ್ಲಿ ವೈಪರೀತ್ಯಗಳು, ಕೆಲವೊಂದು ಸಮಸ್ಯೆಗಳಿಂದ ಬೆಳೀತಾ ಇರ್ತಾರೆ. ಅಂಥವ್ರಿಗೋಸ್ಕರ ಮತ್ತೊಂದು ಎಕ್ಸ್ಟ್ರಾ ಡೋಸನ್ನು ಕೊಡಲಾಗುತ್ತೆ. ಆ ಎಕ್ಸ್ಟ್ರಾ ಡೋಸಿಗೆ ಅಂತ ಕರಿತೀವಿ ನಾವು ಬೂಸ್ಟರ್ ಡೋಸ್ ಅಂತ ಕರಿತೀವಿ. ಇಷ್ಟು ತಲೆಯಲ್ಲಿ ಇಟ್ಕೋಬೇಕು. ಇನ್ನು ತದನಂತರದಲ್ಲಿ ಕೇಂದ್ರ ಸರ್ಕಾರ ಮುಖ್ಯ ಆರ್ಥಿಕ ಸಲಹೆಗಾರ ಯಾರಪ್ಪ ಅಂದರೆ KV ಸುಬ್ರಹ್ಮಣ್ಯನ್ ಅವರು ಏನು ಮಾಡಿದ್ದಾರೆ, ರೀಸೆಂಟಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ. ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಇತ್ತೀಚೆಗೆ ರಾಜೀನಾಮೆ ನೀಡಿದವರು ಯಾರಂದ್ರೆ ಆಗಿದ್ದರು. ಅವ್ರು ರಾಜೀನಾಮೆ ನೀಡಿದವರು ಯಾರಂದರೆ KV ಸುಬ್ರಹ್ಮಣ್ಯನ್. ಅತಿ ಹೆಚ್ಚು ಪೆರಿಸೇಬಲ್ ಪದಾರ್ಥಗಳ ಸರಕು ಸಾಗಣೆ ಮಾಡಿದ ದೇಶದ ಮೊದಲ ವಿಮಾನ ನಿಲ್ದಾಣ ಯಾವುದಾದ್ರಿ? ಕೆಂಪೇಗೌಡ ವಿಮಾನ ನಿಲ್ದಾಣ. ಇಲ್ಲಿ ಪೆರಿಸೇಬಲ್ ಅಂದರೆ ಬೇಗನೆ ಹಾಳಾಗಿ ಹೋಗಿರ್ತಕ್ಕಂಥ ಪದಾರ್ಥಗಳು. ಇನ್ನು ತದನಂತರದಲ್ಲಿ ಲೀಡರ್ಶಿಪ್ ಲೆಗಸಿ ಅವಾರ್ಡ್ ಇನ್ ಹೈಯರ್ ಎಜುಕೇಷನ್ ಪ್ರಶಸ್ತಿಗೆ ಭಾಜನವಾದ ಸಂಸ್ಥೆ ICFAI ಅಂತಕ್ಕಂಥ ಸಂಸ್ಥೆ. ಇದನ್ನು ಕೂಡ ತಲೆ ಇಟ್ಕೋಬೇಕು. ಭಾರತ ಯಾವ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ನೇಪಾಳ ಮತ್ತು ಭೂತಾನ್ ಗಡಿಗಳ ಮಧ್ಯ ಗಡಿಗಳನ್ನು ಭದ್ರಿಸುತ್ತದೆ ಅಂತ ಕಾಯ್ತದೆ ಅಂತ ಕೇಳಿದಕ್ರ ಸಶಸ್ತ್ರ ಸೀಮಾ ಬಲ. ಯಾವುದಾದ್ರಿ? ಸಶಸ್ತ್ರ ಸೀಮಾ ಬಲ. ಇನ್ನು ಇತ್ತೀಚೆಗೆ ನಿಧನರಾದ ವಲಿಲತ್ ಮದನ್ತಿಲ್ ಮಾಧವನ್ ನಾಯರ್ ಅವರು ಯಾವ ವೃತ್ತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂದರೆ ಅವರು ಅಧಿಕಾರಶಾಹಿ ಬ್ಯೂರೋಕ್ರಾಟಿಕ್ಸ್ ಆಗಿದ್ದಾರೆ. ಅವರು ಯಾರಪ್ಪ ಅಂದ್ರೆ ಮಾಧವನ್ ನಾಯರ್ ಅವರು. ಇನ್ನು ತದನಂತರದಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿರಿ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಭೇಟಿಯಾಗೋಕ್ಕಿಂತ ಮುಂಚಿತವಾಗಿ ನಿಮಗೆ ನಾನು ಅಗೇನ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅವರ್ ನೋಟ್ಸ್ ಇಸ್ ವೆರಿ ಸಿಂಪಲಾಗಿ ಬರೆದಿದ್ದೀವಿ. ನಿಮ್ಗೆ ಬೇಕಂದರೆ ನೀವು ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರಿಗೆ ಕರೆ ಮಾಡಿಬಿಟ್ಟು ಅಥವಾ ಪೇ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿದರೆ ನಾವು ನಿಮಗೆ PDF ನೋಟ್ಸನ್ನು ಕಳಿಸ್ಕೊಡ್ತೀವಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.